ಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ನಮೋ ನಾರಾಯಣಾಯ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ನಮೋ ನಾರಾಯಣಾಯ. ಯಾರು ಲಕ್ಷ್ಮಿ, ಯಾರು ಲಕ್ಷ್ಮಿ ಅನ್ನೋದನ್ನ ಪೂರ್ಣವಾಗಿ ವರ್ಣನೆ ಮಾಡ್ತಿದ್ರೆ ಈ ಅಷ್ಟಕದಲ್ಲಿ. ಮೊದಲು ಆ ಲಕ್ಷ್ಮಿ ಯಾರು? ಮಹಾಮಾಯಿ. ಶುರು ಮಾಡೋದೇ ಅಲ್ಲಿಂದ. ನಮಸ್ತೇಸ್ತು ಮಹಾಮಾಯಿ, ಅವಳೇ ಮಾಯಾರೂಪಿಣಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ಶ್ರೀಪೀಠದಲ್ಲಿ ಕೊಟ್ಟಿರ್ತಕ್ಕಂಥ ಮಹಾಮಾಯಿ. ಶ್ರೀಪೀಠ ಅಂದರೆ ಶ್ರೀಚಕ್ರ. ಶ್ರೀಚಕ್ರದಲ್ಲಿ ಕೂತಿರುವ ಮಹಾಮಾಯೆ ಅವಳೇ ಮಹಾಲಕ್ಷ್ಮಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ಎಲ್ಲ ದೇವಾನುದೇವತೆಗಳು, ಸುರರು ಅಂದರೆ ದೇವಾನುದೇವತೆಗಳು ಎಲ್ಲ ಪೂಜಿತಾ ಇದ್ದಾರೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ಹೇಗೆ ಕೂತಿದ್ದಾಳೆ? ಶಂಖ ಚಕ್ರ ಗದಾ ಹಸ್ತೆ. ಶಂಖ ಮತ್ತು ಚಕ್ರಗಳನ್ನು ಹಿಡಿದು ಆನಂದಮಯವಾಗಿ ಕೂತಿದ್ದಾಳೆ. ಶಂಖ ಚಕ್ರ ಗದಾ ಹಸ್ತೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ. ಅಂತಹ ಮಹಾಲಕ್ಷ್ಮಿ ಅಮ್ಮ ನಿನಗೆ ನಮಸ್ಕಾರವನ್ನ ಮಾಡ್ತಿದ್ದೀನಿ. ಶಂಖಚಕ್ರವನ್ನು ಯಾಕೆ ಹಿಡಿದಿದ್ದಾಳೆ ಅಂದ್ರೆ, ಶಂಖ ಮತ್ತು ಚಕ್ರ ಇದು ಈ ಪ್ರಕೃತಿಯನ್ನ, ಭೂಮಂಡಲವನ್ನ ಯಾವ ರೀತಿಯಾಗಿ ಅದು ಹೋಗಬೇಕು ಅನ್ನೋದನ್ನು ನೋಡುವ ಶಂಕು ಚಕ್ರ. ನಿನಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದರೆ, 4 ಸರಿ ಹೇಳ್ತೀನಿ, ಕೇಳಲಿಲ್ಲ ಕೊಡ್ತೀನಿ ಅಂತ. ಶಂಕ ಅನ್ನೋದು ನಿಂಗೆ ಹೇಳೋದು ಧರ್ಮ ಹೇಗೆ ನಡ್ಕೋಬೇಕು, ಏನು ಮಾಡಬೇಕು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಪ್ರಕೃತಿ, ಯಾವುದು ಅಪ್ರಕೃತಿ, ಯಾವುದು ಸತ್, ಯಾವುದು ಅಸತ್, ಎಲ್ಲವನ್ನ ಹೇಳ್ತಾ ಹೋಗುತ್ತೆ. ಅದೇ ಶಂಕ. ಅದಕ್ಕೆ ನೀನು ಬದ್ಧವಾಗಲಿಲ್ಲ, ಚಕ್ರ ಪ್ರಯೋಗ ನೀನು ಕೇಳಲೇಬೇಕು. ಯಾಕಿದೊಂದು ಉಪನಿಷತ್ತಲ್ಲಿ ಬರುತ್ತೆ, ಪ್ರತಿಯೊಂದು ಕಣವೂ ಕೂಡ ಸುಮ್ಮನೆ ಅದ್ದಲ್ಲ. ಅಳುರೇಳು ತೃಣಕಾಷ್ಟಕ್ಕೂ ಕೂಡ ಒಂದು ಉದ್ದೇಶದಿಂದ ಭಗವಂತ ಸೃಷ್ಟಿ ಮಾಡಿ ಕಳಿಸಿರ್ತಾನೆ. ಅದು ಯಾವುದಾದ್ರೂ ಆಗಿರ್ಬೋದು, ಜೀವಿ ಇರ್ಬೋದು, ಜೀವ ಇಲ್ಲದೆ ಇರೋದಾಗಿರ್ಬೋದು, ಒಂದು ಅಣು ಆಗಿರ್ಬೋದು, ಒಂದು ಮರಳ ಕಣ ಆಗಬಹುದು. ಇಟ್ ಹ್ಯಾಸ್ ಎ ಪರ್ಪಸ್. ಅದಕ್ಕೊಂದು ಉದ್ದೇಶ ಇರುತ್ತೆ. ಅದಕ್ಕೋಸ್ಕರವೇ ಸೃಷ್ಟಿ, ಸುಮ್ಮನೆ ಸೃಷ್ಟಿ ಅಲ್ಲ. ಈ ಸೃಷ್ಟಿಯನ್ನು ಒಂದು ನಿಯಮದ ಮೂಲಕ ಪಾಲನೆ ಮಾಡ್ತಾ ಇರ್ತಾಳೆ. ಸೃಷ್ಟಿಯನ್ನು ಹೇಗೆ ಪಾಲನೆ ಮಾಡೋದು ಅಂತಂದ್ರೆ, ಮನುಷ್ಯರ ಥರ ಕೂತ್ಕೊಂಡು ನೀನು ಹೀಗೆ ಮಾಡು, ನೀನು ಹೀಗೆ ಮಾಡು, ನೀನು ಹಾಗೆ ಮಾಡಬೇಡ ಅಂತ ಹೇಳಲ್ಲ. ಭಗವಂತ ಯಾವ ರೀತಿಯಲ್ಲಿ ಆ ಸ್ಥಿತಿ ಸೃಷ್ಟಿ ಮಾಡಿದ ಮೇಲೆ ಆ ಸ್ಥಿತಿಯನ್ನು ಮಾಡ್ತಾನೆ ಅಂದರೆ, ನಿಯಮಗಳನ್ನು ಮಾಡಿಬಿಟ್ಟಿದ್ದಾನೆ. ಅದನ್ನೇ ಪ್ರಕೃತಿ ನಿಯಮಗಳು ಅಂತ. ಆ ನಿಯಮಗಳ ಮೂಲಕ ಪಾಲಿಸ್ತಾನೆ ಹೊರತು ಮನುಷ್ಯರ ಥರ ಕೂತ್ಕೊಂಡು ಇದು ಮಾಡಬಹುದು, ಇದು ಮಾಡಬಾರ್ದು ಅಂತ ನಿಯಮಗಳಿದೆ. ಧರ್ಮ ರಕ್ಷತಿ ರಕ್ಷಿತ. ನೀ ಧರ್ಮ ಮಾಡಿದ್ರೆ ನಿನ್ನ ಧರ್ಮ ರಕ್ಷತೆ ಮಾಡುತ್ತೆ, ಇದು ನಿಯಮ. ನೀನು ಅಧರ್ಮ ಮಾಡಿದ್ರೆ ನೀನಾದ್ರೂ ಏಟ್ ತಿನ್ಬೇಕಾಗತ್ತೆ. ಪ್ರತಿಯೊಂದಕ್ಕೂ ಒಂದು ನಿಯಮ ಇದೆ. ನೀನು ಒಳ್ಳೇದು ಮಾಡಿದ್ರೆ ನಿಂಗೆ ಒಳ್ಳೇದೇ ಆಗತ್ತೆ, ನೀ ಕೆಟ್ಟದ್ದು ಮಾಡಿದ್ರೆ ನಿಂಗೆ ಕೆಟ್ಟದೇ ಆಗತ್ತೆ. ಇದೊಂದು ನಿಯಮಗಳಿರುತ್ತೆ. ಪ್ರತಿಯೊಂದನ್ನು ಕೂಡ ಒಂದು ನಿಯಮಕ್ಕನುಸಾರವಾಗಿ ಬ್ರಹ್ಮಾಂಡ ನಡೀತಾ ಇರುತ್ತೆ. ಆ ನಿಯಮಗಳನ್ನು ಮಾಡಿ, ಆ ನಿಯಮಗಳ ಮೂಲಕ ಪ್ರಕೃತಿ ನಿಯಮ ಅಂತ ಇದನ್ನು ಕರಿತೀವಿ. ಇಂಗ್ಲೀಷಲ್ಲಿ ಈಗ ಸೈನ್ಸಲ್ಲಿ ಇದನ್ನು ಎಕೋ ಸಿಸ್ಟಮ್ ಅಂತ ಕರಿತೀವಿ, ಎಕೋ ಬ್ಯಾಲೆನ್ಸ್ ಅಂತ ಕರಿತೀವಿ. ಅದರ ಮೂಲಕ ನಡೆಸ್ತಾ ಇದ್ದಾಳೆ ಅಂತಹ ಮಹಾಮಾಯೆ. ಅವಳೇ ಯಾರು? ಶ್ರೀಚಕ್ರದಲ್ಲಿ ಕೂರ್ತಿರ್ತಕ್ಕಂತಹ
ಲಕ್ಷ್ಮಿ ಶಂಖ ಚಕ್ರವನ್ನು ಹಿಡಿದು ಈ ಭೂಮಂಡಲವನ್ನಷ್ಟೇ ಅಲ್ಲ ಬ್ರಹ್ಮಾಂಡವನ್ನು ಪಾಲಿಸ್ತಾ ಇರ್ತಕ್ಕಂಥ ಅಮ್ಮ, ನಿನಗೆ ನಮಸ್ಕಾರವನ್ನು ಮಾಡ್ತಿದ್ದೀನಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕು ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಅವಳ ವರ್ಣನೆಯನ್ನು ಮಾಡ್ತಾ ಆ ಗರುಡನನ್ನು ತರ್ತಾರೆ. ನಮಸ್ತೆ ಗರುಡಾರೂಢೆ, ಗರುಡಾರೂಢಲಾಗಿ ಬರ್ತಾರೆ. ಯಾಕೆಂದರೆ ಪಕ್ಷಿಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಮತ್ತು ಪಕ್ಷಿಗಳ ರಾಜ ಅಂತ ಕರೆಸ್ಕೊಂಡಿರೋದು ಗರುಡನನ್ನು. ಅದು ಯಾಕೆ ಅಂತ ಹೇಳ್ತಾರೆ, ಬರೀ ಅದೇ ಆಗ್ಬಿಡತ್ತೆ. ಕೋಲಾಸುರ ಭಯಂಕರಿ, ಅಸುರರು, ಕೋಲ ಅಂತಕ್ಕಂಥ ಅಸುರರು, ಅವರಿಗೆ ಭಯಂಕರವನ್ನು ಅಂದರೆ ಅವರನ್ನು ನಾಶ ಮಾಡೋಕ್ಕಿರ್ತಕ್ಕಂಥ ಕೋಲಾಸುರ ಭಯಂಕರ. ಅವಳು ಯಾತಕ್ಕೋಸ್ಕರ ಅವರನ್ನು ಸಂಹಾರ ಮಾಡ್ತಾಳೆ? ಕೋಲಾಸುರರು ಎಲ್ಲಿದ್ದಾರೆ? ನಮ್ಮೊಳಗಡೆನೆ ತುಂಬಿದ್ದಾರೆ. ನಮ್ಮ ಪಾಪ ಪ್ರಜ್ಞೆ, ನೆಗೆಟಿವಿಟಿ, ಇನ್ಫೀರಿಯಾರಿಟಿ ಇವೆಲ್ಲ ನಮ್ಮೊಳಗಿರ್ತಕ್ಕಂಥ ಕೋಲ ಅಸುರರು. ಅವಳನ್ನು ನಾಶ ಮಾಡೋದು ನಿನ್ನ ಕೈಲಿ ಸಾಧ್ಯ ಇಲ್ಲ. ನನ್ನೊಳಗೆ ತುಂಬಿರುವ ಅಹಂಕಾರ, ಮದ, ಮತ್ಸರ, ಮೋಹ ಇವೆಲ್ಲವನ್ನು ಸ್ಮರಣೆಯನ್ನು ಮಾಡಿದ್ರೆ, ಲಕ್ಷ್ಮಿಯ ಸ್ಮರಣೆಯನ್ನು ಮಾಡಿದ್ರೆ ಅವಳು ಕೋಲ ಅಸುರ ಭಯಂಕರಿ. ಅಸುರರ ಸಂಹಾರ, ನನ್ನೊಳಗಿರುವ ಅಸುರರ ಸಂಹಾರ ಆದರೆ ಏನಾಗುತ್ತೆ? ಸರ್ವ ಪಾಪ ಹರೇ ದೇವಿ, ಆಗ ನಿನ್ನ ಪಾಪಗಳೆಲ್ಲ ನಾಶವಾಗತ್ತೆ. ಬರೀ ಗಂಗೆಯಲ್ಲಿ ಮುಳುಗ್ಬಿಟ್ಟು ನನ್ನ ಪಾಪ ಎಲ್ಲ ನಾಶ ಆಯಿತು ಅನ್ನೋಕ್ಕಾಗಲ್ಲ. ಒಳಗಡೆ ಬದಲಾಗಬೇಕು. ಒಳಗಡೆ ಬದಲಾಗದೆ ಬರೀ ಮೈಗೆ ಗಂಗೆ ನೀರು ಬಿದ್ದರೇನೂ ಆಗಲ್ಲ. ಕೋಲಾಸುರ ಭಯಂಕರಿ ಅಮ್ಮ ಒಳಗಡೆ ಇರುವ ನನ್ನ ಎಲ್ಲ ಪಾಪಗಳನ್ನು ಅವಳು ನಾಶ ಮಾಡಬೇಕು. ಅವಳು ನಾಶ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅವಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅವಳಿಗೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ಏನು ಮಾಡಬೇಕು? ನಾನು ಅನ್ನುವ ಜಾಗವನ್ನು ಕಿತ್ತು ಎಸೆದು ಅಲ್ಲಿ ಅವಳನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅವಳಿದ್ದಾಳೆ ನಿಜ. ಅವಳು ಯಾಕೆ ನಮ್ಮೊಳಗೆ ಮಾಡ್ತಾ ಇಲ್ಲ ಅಂದರೆ ಅವಳಿಗೆ ಜಾಗ ಕೊಟ್ಟಿಲ್ಲ. ಆ ಜಾಗದಲ್ಲಿ ಯಾರು ಕೂತ್ಬಿಟ್ಟಿದ್ದಾರೆ? ನಾನು, ಈಗೋ. ಅದಕ್ಕೆ ಅವಳು ಬರಲ್ಲ. ಅವಳಿಲ್ಲ ಅಂತಲ್ಲ, ನೀನೆಷ್ಟೇ ನಮಸ್ತೆ ಸ್ತುಮ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣೀರು ಹಾಕಿದ್ರೂ ಅವ್ರು ಬರಲ್ಲ. ಆದರೆ ಬರ್ತಾಳೆ ಯಾವಾಗ? ಅವಳಿಗೊಂದು ಜಾಗವನ್ನು, ಹೃದಯ ಪೀಠದಲ್ಲಿ ಜಾಗ, ಹೃದಯದಲ್ಲೇ ಇರೋದು. ಏನು ಮನಸ್ಸು ಬುದ್ಧಿ ಎಲ್ಲ ಬುರುಡೆಲ್ಲ ಇರೋದು. ಅದಕ್ಕೆ ಅವಳನ್ನು ಹೃದಯದಲ್ಲಿ ನಿಲ್ಲಿಸ್ಕೋಬೇಕು. ನನ್ನಲ್ಲಿ ಬದಲಾವಣೆ ಆಗಬೇಕು. ನನ್ನ ಅಹಂಕಾರವನ್ನು ಕಡಿಮೆ ಮಾಡ್ತಾ ಅವಳಿಗೆ ಜಾಗ ಆಗತ್ತೆ. ಒಂದು ಸರಿ ಅವಳು ಬಂದಾಗ ಮಿಕ್ಕಿದೆಲ್ಲವೂ ತಾನೇ ಸರಿಯಾಗುತ್ತೆ. 1000 ವರ್ಷದಿಂದ ಒಂದು ಕೊಠಡಿ ಒಳಗಡೆ, ಒಂದು ಕೋಣೆ ಒಳಗಡೆ ಕತ್ತಲೆ ತುಂಬಿದೆ. ಒಂದು ಹಣತೆಯನ್ನು ತಗೊಂಡು ಹೋಗ್ತೀವಿ, ತಕ್ಷಣ ಬೆಳಗಾಗತ್ತೆ. ಅಯ್ಯೋ ಕತ್ತಲೆ 1000 ವರ್ಷ ಇತ್ತು, ಬೆಳಗಾಗೋಕ್ಕೂ 1000 ವರ್ಷ ಬೇಕಂದ್ರೆ ಇಲ್ಲ. ಇಟ್ ಹ್ಯಾಪನ್ಸ್ ವಿತಿನ್ 2 minutes, ನಾಟ್ ಇವನ್ 2 minutes, 2 moments. ಹಾಗೆ ತಾಯಿಯನ್ನು ಒಂದು ಸರಿ ನೀನು ಹೃದಯಕ್ಕೆ ಕೂರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ನಿನ್ನಲ್ಲಿರುವ ಎಲ್ಲ ನೆಗೆಟಿವಿಟೀಸ್ ಆ್ಯಂಡ್ ಆಲ್ ಅದರ್ ಥಿಂಗ್ಸ್ ವಿಲ್ ಗೋ. ಅದೇ ಸಾಧನೆ. ಅವಳನ್ನು ಕೂರಿಸ್ಕೋಬೇಕಾದ್ರೆ ಬಹಳ ಕಷ್ಟ ಇದೆ. ಯಾಕೆ ಕಷ್ಟ ಇದೆ? ಈ ನಾನು ಅನ್ನೋದನ್ನು ತೆಗೆದೆ ಅವಳು ಬರೋಕ್ಕಾಗಲ್ಲ. ಈ ನಾನು ಅನ್ನೋದು ತೆಗೆದು ಬಹಳ 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 ಕಠಿಣ ಕೆಲಸ. ಅದನ್ನೇ ಆಧ್ಯಾತ್ಮಿಕ ಸಾಧನೆ ಅಂತ ಕರೆಯೋದು. ನಾನನ್ನ ಕಿತ್ತಾಕೋದು. ಅದು ಯಪ್ಪ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಅವರು ಇವರು ಅಂತಲ್ಲ, ಎಲ್ರಿಗೂ ಯಾರನ್ನು ಮಾತಾಡ್ಸೋ ನಮ್ದೇನ್ ತಪ್ಪಿದೆಯಪ್ಪ ಚಿಂತಲೆ ಬರ್ತಾರೆ. ನಂದೇನ್ ತಪ್ಪಿದೆ ಅಪ್ಪಾಜಿ? ಇಲ್ಲ ಕಣಮ್ಮ, ನೀನು ಹೊಂದ್ಕೊಂಡು ನಾವು ಹೊತ್ಕೊಂಡು ಹೋಗ್ತೀನಿ ಅಪ್ಪಾಜಿ, ಅವ್ರು ಹೊಂದ್ಕೊತಾರ ಅಂತಾನೆ ಶುರು ಮಾಡ್ತಾರೆ. ಅಯ್ಯಪ್ಪ ಯಾಕಾದ್ರು ಕೇಳೋದು ಅನ್ನಿಸ್ಬೇಕು. ನಾನು ಅನ್ನೋದು ಒಳಗಡೆ ಹೇಗೆ ಪುಟಿತಾ ಇರುತ್ತೆ ಅಂದರೆ, ಗುರು ಅಲ್ಲ, ಅವರ ಅಪ್ಪ ಬಂದರೂ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ವೆರಿ ವೆರಿ ಶುರುನೇ ಆಗಿರುತ್ತೆ. ಪ್ರತಿಯೊಂದು ನಮ್ಮಲ್ಲಿ ಸಿಡುಕು, ಕೋಪ ಎಲ್ಲ ಯಾಕೆ ಬರುತ್ತೆ ಅಂತ ಒಳಗಡೆ ಅದು ತುಂಬಿಕೊಂಡಿರೋದ್ರಿಂದ ಮಾತಿರ್ತದೆ. ನಂಗೊತ್ತು ಬಿಡಿ, ನಂಗೊತ್ತು
ಇವನು ಮಾತಾಡಿಲ್ಲ ಪೂರ್ತಿ, ನಂಗೆ ಗೊತ್ತು. ಅವರಿವರೆಲ್ಲ ಎಲ್ಲರಲ್ಲಿ ತುಂಬಿಕೊಂಡಿರೋದೇ ಅದು. ನಾನು ಪೂಜೆ ಮಾಡಿದ್ದೆ, ಸ್ತೋತ್ರ ಹೇಳಿದ್ದೆ, ನಾನು ಮಾತ್ರ ಕದಲಿಲ್ಲ, ಅವಳು ಒಳಗೆ ಬರಲಿಲ್ಲ. ನಿನಗೊಂದು ಟೈಮ್ ಪಾಸ್ ಆಯ್ತಷ್ಟೆ, ತಪ್ಪೇನಾಗಲಿಲ್ಲ, ಎ ಗುಡ್ ಟೈಮ್ ಪಾಸ್. ಬಟ್ ಆಧ್ಯಾತ್ಮಿಕ ಪ್ರಗತಿ ಆಗ್ಬೇಕಾದ್ರೆ ಅದು ಸಾಧ್ಯ ಆಗಲಿಲ್ಲ. ಆ ನಾನು ಅನ್ನೋದನ್ನು ತೆಗಿಬೇಕಾದ್ರೆ ಮೊದಲು ಏನು ಮಾಡಬೇಕು? ನಾನು ಅನ್ನೋದನ್ನ ತೆಗಿಬೇಕಾದ್ರೆ ಮೊದಲು ಏನು ಮಾಡಬೇಕು? ಬೇರೆ ಬೇರೆ ಸ್ಟೆಪ್ಸ್ ಇದೆ. ಏನು ಮಾಡಬೇಕು? ಅದೇ ಈಗೋ ಏನು ಸರೆಂಡರ್ ಆಗೋದು ಅಂದರೆ ದೀರ್ಘದಂಡ ನಮಸ್ಕಾರ ಮಾಡ್ಬಿಡೋದ? ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಅಂದರೆ ನಾನು ಅನ್ನೋದು ಕಡಿಮೆ ಮಾಡಬೇಕಾದ್ರೆ ಹಲ್ಮೂಡಿ ಕಚ್ಕೊಂಡು ಸೈರಿಸ್ಕೊಳ್ಳೋದು ಕಲಿಬೇಕು ಮೊದಲು. ಯು ಹ್ಯಾವ್ ಟು ತಿತೀಕ್ಷೆ ಅಂತ ಕರೆದ ಕೃಷ್ಣ ಇದನ್ನ ಭಗವದ್ಗೀತೆಯಲ್ಲಿ. ಆಗಮ ಪಾಯಿನ ಇವೆಲ್ಲ ಬಂದು ಹೋಗ್ತಕ್ಕಂಥದ್ದು ಅರ್ಜುನ. ಅದರಿಂದ ಏನು ಮಾಡಬೇಕು? ತಿಸೀಕ್ಷಸ್ವ. ಲೆಕ್ಕ ಹಾಕೋಕೆ ಹೋಗಬೇಡ, ಸರಿ ತಪ್ಪು ಎಲ್ಲ ಬಾಯಿ ಮುಚ್ಚಿಕೊಂಡು ಸೈರಿಸಿಕೋ. ಇದು ಸೈರಿಸ್ಕೊಳ್ಳೋದೇನೋ ತಿತೀಕ್ಷೆ. ಆ ಸೈರಣೆ ಅನ್ನೋದೇ ಹೊರಟೋಗಿದೆಯಲ್ಲ ನಮ್ಮಲ್ಲಿ. ಎಂಥ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಇಟ್ ಹ್ಯಾಸ್ ಬಿಕಮ್ ಝೀರೋ. ಆದರೆ ನಾವೆಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಅನ್ಕೋತೀವಿ. ಸೈರಿಸ್ಕೋಬೇಕು. ಯಾಕೆ ಸೈರಿಸ್ಕೊಳ್ಳಿ ಅಪ್ಪಾಜಿ, ಅವರದ್ದೇ ತಪ್ಪಿರುತ್ತೆ ಅಂತಲೇ ಶುರು ಮಾಡ್ತಾರೆ ಹೊರತು ಸೈರಿಸ್ಕೋ. ಅಲ್ಲಪ್ಪ, ನಾನು ಸೈರಿಸ್ಕೊಂಡಿದ್ದೆ ನಾನು ತಪ್ಪಾಯ್ತಾ ಅಂತ ನಾನು ಅನ್ಕೋಬೇಕು. ಹಂಗೆ ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತೀನಿ. ಆ ಕಡೆ ತಿರ್ಕೊಂಡು ಎಲ್ಲ ಇವ್ರು ಹೇಳ್ತಾರೆ ಸೈರಿಸ್ಕೊ ಅಂತ. ಹೇಳುತ್ತೇನು ನಮಗೆ ತಾನೇ ಸೈರಿಸ್ಕೊಂಡ್ರೆ ಗೊತ್ತೇ. ಅಯ್ಯಪ್ಪ, ಅದು ಸೈರಿಸ್ಕೊ ಅನ್ನೋದನ್ನೇ ಸೈರಿಸ್ಕೊಳಕ್ಕಾಗಲ್ಲ, ಇನ್ನೇನು ಸೈರಿಸ್ಕೊತೀನಿ? ಮನುಷ್ಯ ಯಾವಾಗ ಸೈರಿಸಿಕೊಳ್ಳುವುದನ್ನು ಕಲಿತಾನೆ, ತಪ್ಪಲ್ಲ. ಆಯ್ತು, ನಿಂದು ಒಳ್ಳೇದೇ, ನೀನು ಸರಿನೇಯ, ಇನ್ನೊಬ್ರದ್ದೇ ತಪ್ಪು, ಆದರೂ ಬಾಯಿ ಮುಚ್ಕೊಂಡು ಸೈರಿಸ್ಕೊ. ಇದೆಲ್ಲ ಎಲ್ಲಿ ಬರುತ್ತೆ? ಲಕ್ಷ್ಮಿ ಅಷ್ಟಕಮನ ಹೇಳುವಾಗ ಇದೆಲ್ಲ ನಮ್ಮ ಹೃದಯಕ್ಕೆ ಬರಬೇಕು. ಬರೀ ಕೈ ಮುಗಿದಮ್ಮ ನಮಸ್ತೇಸ್ತು ಮಹಾಮಾಯಿ ಎಲ್ಲ ಒಳಗಡೆ ಅವಳನ್ನು ತಂದ್ಕೋಬೇಕಾದ್ರೆ ಸೈರಿಸ್ಕೊಳ್ಳೋದು ಕಲಿಬೇಕು. ತಿತೀಕ್ಷಸ್ವ. ಸ್ವಲ್ಪ ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ ಅಲ್ವಾ? ನಾವು ಯೋಚನೆನೇ ಮಾಡಲ್ಲ. ಈಗ ನಾವು ಭೂಮಿಗೆ ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ತಗೊಂಡು ಹೋಗಲ್ಲ ಅಂತ ಎಲ್ರಿಗೂ ಗೊತ್ತು. ಯಾರಿಗೂ ಗೊತ್ತಿಲ್ಲದ ವಿಚಾರ ಏನಲ್ಲ. ಆದರೆ ಆ ನಡುವೆ ನಾವು ಯಾಕೆ ಅದನ್ನು ಅಷ್ಟು ದೊಡ್ಡದು ಮಾಡಿಕೊಂಡು ನಾನೇ ಏನೋ ಎಲ್ಲ ಹೊತ್ಕೊಂಡಿದ್ದೀನಿ, ಏನೋ ಸಂಸಾರವನ್ನು ಪ್ರಪಂಚವನ್ನು ನಾನೇ ಹೊತ್ಕೊಂಡಿದ್ದೀನಿ ಅಂತ ಹಾಗಾಡ್ತೀವಲ್ಲ. ಒಂದು ವೇಳೆ ನಾವು ಸತ್ತು ಹೋದರೆ ನಡೆಯಲ್ವಾ? ಮನೆ ನಡೆಯಲ್ವಾ? ಖಂಡಿತ ನಡೆಯುತ್ತೆ, ಇನ್ನೂ ಚೆನ್ನಾಗಿ ನಡೆಯುತ್ತೆ. ಆದರೆ ನಾವು ಹಾಗೆ ಅಂದ್ಕೊಳ್ಳಲ್ಲ. ಅಯ್ಯೋ ಅಪ್ಪಾಜಿ ನಾನು ಹೋಗ್ಬಿಟ್ರೆ ಇನ್ಯಾರಪ್ಪಾಜಿ? ಡೋಂಟ್ ವರಿ, ಅವನಿದ್ದಾನೆ, ಅವನು ನೋಡ್ಕೋತಾ ಇರ್ತಾನೆ. ಸ್ವಲ್ಪ ನಮ್ಮ ಮನಸ್ಸನ್ನು ಈ ರೀತಿಯಾಗಿ ಚಿಂತನೆಗಳ ಮೂಲಕ ವಿಶಾಲಗೊಳಿಸ್ತಾ ಹೋದಾಗ ಮಾತ್ರವೇ ನಮ್ಮಲ್ಲಿ ಆ ಸೈರಣೆ ಬರ್ತಕ್ಕಂಥದ್ದು. ಸೈರಿಸ್ಕೊ. ಆಯ್ತು. ಆ ಸೈರಿಸಿಕೊಂಡಾಗ ಏನಾಗತ್ತೆ? ಯಾವಾಗ ನಿನಗೆ ತಿತೀಕ್ಷೆ ಬರಕ್ಕೆ ಶುರುವಾಗತ್ತೆ, ಅವಾಗ ಏನಾಗತ್ತೆ ಅಂದರೆ ತಾನಾಗಿ ರಿಯಾಕ್ಷನ್ಸ್ ಎಲ್ಲ ಕಡಿಮೆ ಆಗತ್ತೆ. ಯು ಸ್ಟಾರ್ಟ್ಸ್ ರಿಯಾಕ್ಷನ್. ಅದು ನಿಂತು ಹೋಗ್ಬಿಡುತ್ತೆ. ರಿಯಾಕ್ಷನ್ ಅಂದ್ರೆ ಏನು ಅಂದರೆ, ಯಾರೋ ಒಂದು ಮಾತಾಡಿದಾಗ ನನ್ನ ಬುಳ್ಳೆ ಒಳಕ್ಕೂ ಹೋಗಿರಲ್ಲ, ಅಲ್ಲಿಂದಲೇ ವಾಪಸ್ ರೆಸ್ಪಾನ್ಸ್ ಠಕ್ ಅಂತ ಮಾತಾಡ. ಅವ್ರು ಏನಂದ್ರು ಅಂತನೂ ಇಲ್ಲ. ಯಜಮಾನ್ರೇನೋ ಒಂದು ಮಾತು ಹೇಳಿದ್ರು, ಯಾಕಂದ್ರು ಅಂತ ಯೋಚನೆ ಮಾಡಲ್ಲ. ಹೊತ್ತು ಕೊಡ್ರಿ ನಂಗೇನೋ ಅಂತ ಶುರು ಆಗೇ ಬಿಡತ್ತೆ. ಬಿಕಾಸ್ ಇಟ್ ಇಸ್ ಕಾಲ್ಡ್ ಎಸ್ ಎ ರಿಯಾಕ್ಷನ್. ಈ ರಿಯಾಕ್ಷನ್ ಹೋಗಿದ್ರೆ ಹಾಗಂತ ನೀನು ಎಲ್ಲವನ್ನೂ ಹಲ್ಲು ಮುಟ್ಕೊಂಡು ಕಚ್ಚಿಸ್ಕೋ ನೀನು ಅಂತ ನಾನು ಹೇಳ್ತಾ ಇಲ್ಲ. ಯಾವಾಗ ನಿನ್ನಲ್ಲಿ ತಿತೀಕ್ಷೆ ಶುರುವಾಗತ್ತೆ, ನಿನಗೆ
ರಿಯಾಕ್ಷನ್ಸ್ ಕೊಡೋದು ಕಡಿಮೆ ಆಗುತ್ತೆ, ರೆಸ್ಪಾಂಡ್ ಮಾಡ್ತೀಯ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ರಿಯಾಕ್ಷನ್ ಅಂಡ್ ದ ರೆಸ್ಪಾಂಡ್? ರಿಯಾಕ್ಷನ್ ಅಂದರೆ ಯೋಚನೆನೇ ಮಾಡದೆ ವಾಪಸ್ ಹೊಡಿತಾ ಇರ್ತೀಯ, ಆದರೆ ರೆಸ್ಪಾಂಡ್ ಅಂದರೆ ವಾಪಸ್ ಹೊಡಿತೀಯ, ಆದರೆ ಯೋಚನೆ ಮಾಡಿ ಆಮೇಲೆ ಹೊಡಿತೀಯ. ಏನು ನಡೀತೋ, ಏನು ಹೇಳಿದ್ರು, ಯಾಕೆ ಹೇಳಿದ್ರು ಅಂತ ಮನಸ್ಸು ಒಳಗಡೆ ಯೋಚನೆ ಮಾಡುತ್ತೆ ಬುದ್ಧಿ. ಆಮೇಲಿಂದ ತನಗೆ ಅನಿಸಿದ್ದನ್ನು ತಾನು ಹೇಳುತ್ತೆ. ಹಾಗಂತ ನೀನೇನು ಕಲ್ಗೊಂಬೆ ಅಲ್ಲ, ಎಲ್ಲೋ ಕೂತ್ಕೊಂಡು ತಿತೀಕ್ಷ ಸ್ವಾನಕ್ಕೆ ಕಲ್ಲು ಮಗಲ ಅಲ್ಲ. ಸರಿ, ನನಗೆ ಗೊತ್ತು ಕಲ್ಗೊಂಬೆ ಅಲ್ಲ ನೀನು ಅನ್ನೋದು ಗೊತ್ತು. ಆದರೆ ಯಾವಾಗ ನಿನ್ನಲ್ಲಿ ತಿತೀಕ್ಷೆ ಬರುತ್ತೆ ಆಗೇನು ಮಾಡುತ್ತೆ, ಬುದ್ಧಿಗೆ ಹೋಗಿ ಎಲ್ಲವನ್ನ ವಿಚಾರ ಮಾಡಿ ಏನನ್ನ ಆಯ್ಕೋಬೇಕು ಅದನ್ನು ಆಯ್ಕೊಂಡು ನಿನ್ನ ಅಭಿಪ್ರಾಯ ಏನಿದೆ ಅದನ್ನು ನೀನು ಹೇಳಲೇಬೇಕು, ಹೇಳ್ತೀಯ. ಆದರೆ ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ರಿಯಾಕ್ಷನ್ ಅಂಡ್ ದ ರೆಸ್ಪಾನ್ಸ್. ಗಂಡ ಹೆಂಡತಿನಲ್ಲಿ ರಿಯಾಕ್ಷನ್ಸ್ ಶುರುವಾದರೆ ಇಬ್ಬರದ್ದು ಭಗ್ ಅಂತ ಹತ್ಕೋತೆ. ರೆಸ್ಪಾಂಡ್ ಮಾಡಕ್ಕೆ ಶುರು ಮಾಡೋ, ಗಂಡನ ಮಾತನ್ನು ಹೆಂಡತಿ ಕೇಳ್ತಾಳೆ, ಹೆಂಡತಿ ಮಾತನ್ನು ಗಂಡನ ಕೇಳ್ತಾನೆ. ಅಪ್ಪಾಜಿ ಕೇಳಲ್ಲ ಅಂದರೆ ನೀನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯು ಆರ್ ಆಲ್ವೇಸ್ ರಿಯಾಕ್ಟಿಂಗ್. ಯಾವಾಗ ರಿಯಾಕ್ಷನ್ಸ್ ಮಾಡುತ್ತಾರೆ ಅಂತ ಗೊತ್ತಾಗ್ಬಿಡುತ್ತಾಗ ಎಷ್ಟು ಹೇಳಿದ್ರು ಅಷ್ಟೇ ಅದಕ್ಕೆ ಅಂತ ಮನಸ್ಸಲ್ಲಿ ನಿನ್ನೆದುರು ಹೇಳೋ ಧೈರ್ಯ ಇರಲ್ಲ. ಗೊಣಿಕೊಂಡಾರು ಎಷ್ಟು ಹೇಳಿದ್ರು ಅಷ್ಟೇ, ನಡಿ ಹೊರಡೋಣ ಅಂತ ಹೋಗ್ತಾರೆ. ಗೊತ್ತಾಗೋಗಿದೆ ಏನು ಎಷ್ಟು ಹೇಳಿದ್ರು ಇಷ್ಟು. ಬಿಕಾಸ್ ಯು ಆರ್ ರಿಯಾಕ್ಟಿಂಗ್, ಯು ಆರ್ ನಾಟ್ ರೆಸ್ಪಾಂಡ್. ಕೂತ್ಕೊಂಡು ಆಗಲಿ, ಸಂಸಾರದಲ್ಲಿ ಇದ್ದಾಗ ಎಲ್ಲವೂ ಬರುತ್ತೆ, ಯಾವುದೂ ಬರಲ್ಲ ಅಂತಲ್ಲ. ಸ್ವಲ್ಪ ಇನ್ನೊಬ್ಬರೇನಾದ್ರು ಹೇಳ್ತಾರೆ ಪೂರ್ತಿ ಕೇಳಿಸ್ಕೊಡೋ ಸೌಜನ್ಯವೇ ನಮಗಿಲ್ವಲ್ಲ, ಆ ಸಮಾಧಾನವೇ ನಮಗಿಲ್ವಲ್ಲ. ಏನು ಹೇಳ್ತಿದ್ದಾರೆ ಅವ್ರು ತಪ್ಪೇ ಹೇಳಿ, ಅವ್ರು ಹೇಳ್ತಿರೋದು ಸರಿಯೇ ಇಲ್ಲ, ಕೇಳಿಸ್ಕೊ ಮೊದಲು, ಪೂರ್ತಿಯಾಗಿ ಕೇಳಿಸ್ಕೊ. ಒಂದು ನಿಮಿಷ ಬಿಡು, ಯೋಚನೆ ಮಾಡು, ಆಮೇಲೆ ನೀನೇನು ಹೇಳಬೇಕು ಅದನ್ನು ಹೇಳು. ನೀನು ಹೇಳಲೇಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅಂತ ಹೇಳಿ ಉರಿಯು ಬೆಕ್ಕಿಗೆ ತುಪ್ಪ ಹಾಕಿ ಚೆನ್ನಾಗಿ ಒರೆಸಿ, ನಿನಗೂ ಸುಖವಿಲ್ಲ. ಕೊನೆಯದಾಗಿ ಇಡೀ ಭಗವದ್ಗೀತೆಯ ಸಾರ ಏನು? ಇಡೀ ಭಗವದ್ಗೀತೆಯ ಸಾರ ಏನು ಅಂದರೆ ಕೃಷ್ಣ ಹೇಳಿದ್ದೊಂದೇ ಒಂದು ಮಾತನ್ನು, ಅದನ್ನು 700 ಶ್ಲೋಕಗಳಲ್ಲಿ ಹೇಳ್ತಾ ಬಂದ ಅಷ್ಟೇ. ಏನೋ ಮೊದಲು ಅವನೇ ಹೇಳಿದ್ದು, ಇವೆಲ್ಲ ಬಂದು ಹೋಗ್ತಕ್ಕಂಥದ್ದು ತಿತೀಕ್ಷಸ್ವ. ಇದ್ಯಾವುದು ಶಾಶ್ವತ ಅಲ್ಲ. ನಿನಗೆ ಬರೋ ಕಷ್ಟ ಆಗಲಿ, ನೋವು ಆಗಲಿ, ನಲಿವಾಗಲಿ, ಇನ್ನೊಬ್ಬರ ನಿಂದನೆ ಆಗಲಿ, ಇದ್ಯಾವುದು ಶಾಶ್ವತ ಅಲ್ಲ, ಬಂದು ಹೋಗುತ್ತೆ. ಗೊತ್ತೇನ್ರಿ, ಆ ಕಡೆ ಮನೆಯವ್ರು ನಿಮ್ಮ ಬಗ್ಗೆ ಬಹಳ ಮಾತಾಡ್ತಾ ಇದ್ರಪ್ಪ, ನೀ ಸ್ಟವ್ ಆಫ್ ಮಾಡ್ಕೊಂಡು ಮಾತ್ರ ಕೇಳ್ಕೊತೀವಿ, ಹೌದಾ ಏನಂದ್ರು ಅಂತ. ಅದೇ ನೀನನ್ನು ಆಯ್ತು ಬಿಡ್ರಿ, ನಾನು ಯಾಕೆ ತಲೆ ಬಿಸಿ ಮಾಡ್ತೀನಿ ಅವ್ರದ್ದವರಿಗೆ ಅನ್ನುವಷ್ಟು ನೀವು ಬೆಳೆದು ಬಿಟ್ರೆ ನೀನು ಸಮಾಧಾನ ಬರ್ತಾ ಇದೆ ಅಂತ. ಹಾಗಲ್ಲ, ಒಡೆ ಮೇಲೆ ಸಾರು ಕುದೀತಾ ಇದ್ರಿ, ಹೌದಾ 1 ಸೆಕೆಂಡ್ ರೀ ಅಂತ ಬಂದು ಸ್ಟವ್ ಆಫ್ ಮಾಡಿಬಿಟ್ಟು ಅವರು ಇಲ್ಲದ್ದೆಲ್ಲ ಬ್ಲೋ ಅಪ್ ಕೊಡ್ತಾ ಇರ್ತಾರೆ, ಯಾವಾಗ ನಿಂಗೆ ಇಂಟ್ರೆಸ್ಟ್ ಇದೆ ಅಂತ. ಹೌದಾ, ಹಾಗಿಲ್ವಲ್ಲ ಅವರು ನನ್ನ ಕೈಲಿ ಇಲ್ಲ ರೀ, ನಿಮ್ಮೆದುರಿಗೆ ಅವಳು ಶುರು ಮಾಡ್ತಾಳೆ, ನಿಮ್ಮೆದುರಿಗೆ ಕಣ್ಣಲ್ಲಿ ನನ್ನ ಕೈಲಿ ಹೇಳಿದ್ರು ಗೊತ್ತಾ, ಬಿಡಿ ಹೋಗ್ಲಿ ಬಿಡಿ ಅಂತ ನಿಲ್ಲಿಸ್ತಾಳೆ. ನಿಂಗಾಗಿ ಸಮಾಧಾನ ಏನು ಹೇಳಿ ಪರವಾಗಿಲ್ಲ ಬಿಡಿ, ಇನ್ನೊಂದು ದಿನ ಹೇಳೋಣ. ಇಲ್ಲ ರೀ ಹೇಳಿಬಿಡಿ. ನನ್ನಲ್ಲಿ ಒಳಗಡೆ ಎಷ್ಟು ಕುದೀತಾ ಇರುತ್ತೆ ಅಂದರೆ, ಸಮಾಧಾನ ಇಲ್ಲದ್ದು ಅಸಮಾಧಾನ ಎಷ್ಟು ಕುದೀತಾ ಇರುತ್ತೆ ಅಂದರೆ ಅದನ್ನು ತಿಳ್ಕೋಬೇಕು ಅಂತ ಆಸೆ. ಯಾಕೆ ನಿನ್ನೊಳಗೆ ಸಮಾಧಾನ ಇಲ್ಲ? ನಿನ್ನೊಳಗೆ ಸಮಾಧಾನ ಇದ್ರೆ ನಿನಗೆ ಅದನ್ನು ಕೇಳಬೇಕು ಅನ್ಸಲ್ಲ. ನಿನ್ನೊಳಗೆ ಅಸಮಾಧಾನ ಇರೋದ್ರಿಂದಲೇ ಅದೇನಾಯಿತು ಅಂತ ಹೇಳಿ ಕೊನೆಗೆ ಅವಳನ್ನು ಮಾತು ಹೇಳ್ತಾಳೆ, ಹೋಗ್ಲಿ ಬಿಡ್ರಿ, ಕಂಡೋರ್ ವಿಚಾರ ನಮಗೆ ಯಾಕೆ, ಹೇಳೋದೆಲ್ಲ ಹೇಳಾಗಿರುತ್ತೆ, ಕಂಡೋರ್ ವಿಚಾರ ನಮಗೆ ಯಾಕೆ, ಹೋಗ್ಯಪ್ಪ ನೀವು ಏನೋ ಸಾರು ಇಟ್ಟಿದ್ದೆ ಅಂದ್ರಲ್ಲ. ಇವಳು ಮತ್ತೆ ಬಂದು ಸ್ಟವ್ ಹಚ್ಚಿ ಸಾರು ಕುದಿಯೋಕ್ಕೆ ಶುರುವಾಗತ್ತೆ. ಬರೀ ಕುದಿಯೋದು ಸಾರಲ್ಲ, ಇವಳ ಮನಸ್ಸುವೆ. ಸಾರು ಕುದ್ದು ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿಟ್ರು, ಇವಳಿಗೆ ಯಾರು ಪ್ಲೇಟ್ ಮುಚ್ಚಕ್ಕಾಗಲ್ಲ, ಕುದಿಯೋದನ್ನು ನಿಲ್ಸಕ್ಕಾಗಲ್ಲ, ಈ ಸ್ಟವ್ನ ಆಫ್ ಮಾಡೋಕ್ಕಾಗಲ್ಲ. ಅದು ಕುದ್ದು ಏನಾಗತ್ತೆ,
ಮಗು ಸ್ಕೂಲಿಂದ ಬಂದ ತಕ್ಷಣ ಅದ್ರ ಮೇಲೆ ಕುದಿಯೋಕ್ಕೆ ಶುರುವಾಗತ್ತೆ. ಆದರೂ ಸ್ಟಾಕ್ ಆಗಿಲ್ಲ, ಯಜಮಾನ್ರ ಆಫೀಸಿಂದಲೋ ಅಂಗಡಿಯಿಂದಲೋ ಬಂದರೆ ಅವ್ರ ಮೇಲೆ ಕುದಿಯೋಕ್ಕೆ ಶುರುವಾಗತ್ತೆ. ಕುದ್ದು 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 ಅವನಿಗೆ ಯಾರೂ ಸಿಕ್ಕಲಿಲ್ಲ ಅಂದರೆ ಏನಾಗತ್ತೆ, ತನ್ನನ್ನು ತಾನೇ ಕುದಿಸ್ಕೋತಾಳೆ. ದಿಸ್ ಇಸ್ ಲೈಫ್. ಒಂದೇ ಒಂದು ಚೂರು ಸಮಾಧಾನ ನಿನಗಿದ್ದು ಬಿಟ್ಟಿದ್ದಿದ್ರೆ ಇವ್ರು ಯಾರೂ ಕುದಿತಿದ್ದಿಲ್ಲ, ನೀನೂ ಕುದಿತಿದ್ದಿಲ್ಲ, ಮನೆ ಆನಂದವಾಗಿರೋದು. ಒಂದೇ ಒಂದು ಚೂರು ನಿನ್ನಲ್ಲಿ ಆ ಸೈರಣೆ ಸಮಾಧಾನ ಇಲ್ಲದೆ ಇದಕ್ಕೆ ಕಾರಣ ಅಂತ ನಾನಲ್ಲ ಹೇಳಿದ್ದು, ಕೃಷ್ಣ. ಅವನು ಹೇಳಿದ್ದಷ್ಟೇ. ಸಮಚಿತ್ವ ಅನ್ನೋ ಪದವನ್ನು 1000 ಸಲ ಬಳಸ್ತಾನೆ, ಸಮತ್ವ ಅನ್ನೋ ಪದವನ್ನು ಬಳಸ್ತಾನೆ. ಸಮತ್ವ ಅಂದರೆ ಬ್ಯಾಲೆನ್ಸ್ ಅಂತ. ಸಮತ್ವ ಅಂದ್ರೇನು? ಬ್ಯಾಲೆನ್ಸ್. ಮೇಂಟೈನ್ ದ ಬ್ಯಾಲೆನ್ಸ್, ಸಮತ್ವವಾಗಿರುವುದನ್ನು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯ ಜಯವು. ಎಲ್ಲ ಬರುತ್ತೆ. ಜೀವನ ಅಂದಮೇಲೆ ಸುಖವೂ ಬರುತ್ತೆ, ದುಃಖವೂ ಬರುತ್ತೆ, ಜಯವೂ ಬರುತ್ತೆ, ಅಪಜಯವೂ ಬರುತ್ತೆ. ಎಲ್ಲ ಸರಿ ನೀನೇ ಗೆಲ್ತೀನಿ ಅಂತಲ್ಲ, ಲಾಭವೂ ಆಗತ್ತೆ, ನಷ್ಟವೂ ಆಗತ್ತೆ. ಅದು ಹೇಗಿರಬೇಕು ನೀನು? ಸುಖ ದುಃಖೇ ಸಮೀಕೃತ, ಎರಡನ್ನೂ ಸಮನಾಗಿ ಕಾಣುತ್ತೆ ನೋಡು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯ ಜಯ. ಈ ಸಮತ್ವವನ್ನು ಬೆಳೆಸ್ಕೋ ಅರ್ಜುನ ಅಂತ ಅರ್ಜುನನ ಮೂಲಕ ನಮಗೆಲ್ಲ ಹೇಳ್ತಾ ಇದ್ದಾನೆ. ಸಮಾಧಾನ ಮಾಡ್ತಾನೆ, ಸಮಾಧಾನ ಮಾಡ್ತಾನೆ. ಯಾವುದೂ ಕೂಡ ಶಾಶ್ವತ ಅಲ್ಲಪ್ಪ. ಅಲ್ಲ ಕಣಯ್ಯ, ನೀನೇ ಶಾಶ್ವತ ಅಲ್ಲ. ನಿನಗೆ ಬಂದಿರೋ ಕಷ್ಟ ಶಾಶ್ವತ ಅಂತ ಯಾಕೆ ಅನ್ಕೋತೀಯ? ನೀನೇ ಶಾಶ್ವತ ಅಲ್ಲ, ನಿನಗೆ ಬಂದಿರುವ ನಿಂದೆ ಶಾಶ್ವತ ಅಂತ ಯಾಕೆ ಅನ್ಕೋತೀಯ? ನೀನೇ ಶಾಶ್ವತ ಅಲ್ಲ, ನಿನಗೆ ಬಂದಿರೋ ನೋವು ಹೇಗೆ ಶಾಶ್ವತ ಅನ್ಕೋತಿ? ತಿದೀಕ್ಷಸ್ವ, ಸೇರಿಸ್ಕೊ, ಬಿಡಾಕ್. ಸೇರಿಸ್ಕೊಂಡ್ರೇನು? ಬಿಡಾಕ್ ಅಂತ. ಬಿಟ್ಟಾಕ್ತಾ ಇರಬೇಕು, ಬಿಟ್ಟಾಕ್ತಾ ಇರಬೇಕು. ಇದು ಯಾವಾಗ ನಾವು ಬಿಟ್ಟಾಕೋದನ್ನ ಕಲಿತೀವಿ, ಆಗ ಮನಸ್ಸಿನಲ್ಲಿ ಉಳಿಯೋದೇ ಸಮಾಧಾನ. ಆದರೆ ನಾವು ಬಿಟ್ಟಾಕಕ್ಕೆ ರೆಡಿ ಇಲ್ಲ. ನಮ್ಮ ಮನಸ್ಸನ್ನು ಹಾಗೆ ನಾವು ತರಬೇತಿಗೊಳಿಸಿಲ್ಲ. ಪಾಪ, ಮನಸ್ಸಿನ ತಪ್ಪಲ್ಲ. ಮನಸ್ಸು ಅದೊಂದು ಮುಗ್ಧವಾದ ಜೇಡಿ ಮಣ್ಣಿದ್ದ ಹಾಗೆ. ಜೇಡಿ ಮಣ್ಣೊಳಗೆ ನೀನು ಶಿವನ ಲಿಂಗವನ್ನಾರು ಮಾಡಿಡ್ಬೋದು, ಗಣಪತಿ ಬೇಕಾದ್ರೂ ಮಾಡಿಡ್ಬೋದು. ಆ್ಯಸ್ ಯು ಆರ್ ಯುವರ್ ಮೈಂಡ್ ಈಸ್. ಅದನ್ನು ನಿನಗೆ ಸೇರಿದ್ದು. ನಿನ್ನ ಮನಸ್ಸನ್ನು ಹೇಗೆ ನೀನು ಆಧರಿಸಿ ಅದನ್ನು ಪೋಷಿಸಿ ಬೆಳೆಸ್ಕೋತೀಯ ಅನ್ನೋದೇ ನಿನ್ನ ಜೀವನ. ಇಡೀ ಜೀವನನೇ ಅಷ್ಟು. ನೀನು ಹೊರಗಡೆ ಪ್ರಪಂಚಕ್ಕೆ ಏನು ಮಾಡ್ತೀಯ ಅಲ್ಲ, ನಿನ್ನ ಸುತ್ತದಲ್ಲಿರೋರಿಗೆ ಏನು ಮಾಡ್ತೀಯ ಅಲ್ಲ, ನಿನ್ನ ಮನಸ್ಸನ್ನು ನೀನು ಹೇಗೆ ನೋಡ್ಕೋತೀಯ, ನಿನ್ನ ಮನಸ್ಸನ್ನು ಹೇಗೆ ದಾರಿಗೆ ತಂದ್ಕೋತೀಯ ಅನ್ನೋದನ್ನು ತಿಳಿಸುವುದೇ ಆಧ್ಯಾತ್ಮ. ಅದೇ ಸ್ಪಿರಿಚುಯಾಲಿಟಿ. ಯಾಕೆಂದ್ರೆ ಇದೆಲ್ಲ ಹೇಳೋಕೆ ಚೆನ್ನಾಗಿರುತ್ತೆ, ಕೇಳೋಕ್ಕೂ ಚೆನ್ನಾಗಿರುತ್ತೆ. ಅಪ್ಪಾಜಿ ಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆ ಕೇಳ್ತೀಯ. ಆದರೆ ನಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಯಾಕೆ ಕಷ್ಟ ಇದೆ? ನನ್ನ ಮನಸ್ಸನ್ನು ಟ್ರೈನ್ ಮಾಡಬೇಕು, ಮನಸ್ಸನ್ನು ತರಬೇತಿಗೊಳಿಸ್ಬೇಕು. ಈ ಮನಸ್ಸು ನೀನು ಹೇಳಿದಾಗೆಲ್ಲ ಕೇಳ್ಬಿಡಲ್ಲ. ಹಾಗನ್ಕೋಬೇಡ. ಇದೊಂಥರ ಚಂಡಿ ಅಂತ ಕೇಳಿದೆಯಲ್ಲ, ಹಾಗೆ ಅದು. ನಾನಿವತ್ತು ನಿದ್ದೆ ಮಾಡ್ತೀನಿ ಅಂತ ಮಲಿಕೋ, ನಿದ್ದೆ ಬರುವುದೇ ಇಲ್ಲ. ಸುಮ್ಮನೆ ಮಲಿಕೋ, ನಿದ್ದೆ ಬರುತ್ತೆ. ಮನಸ್ಸೇ ಹಾಗೆ. ನೀನೇನಾದ್ರು ಮಾಡಕ್ಕೆ ಹೋಗೋನು ನಿಂಗೆ ಮಾಡಕ್ಕೆ ಬಿಡಲ್ಲ. ನಾ ಮಾಡಲ್ಲ, ನನ್ನ ಕೈ ಮಾಡ್ಸತ್ತೆ. ಇಂತಹ ಮನಸ್ಸಿಟ್ಕೊಂಡು ನಾವು ಇದನ್ನೇ ಆಧ್ಯಾತ್ಮಿಕ ಸಾಧನೆ. ಆಧ್ಯಾತ್ಮಿಕತೆ ನಾವು ಏನೇನೋ ಅಂದ್ಕೊಂಡಿದ್ದು ಏನೂ ಅಲ್ಲ. ನಿನ್ನ ಮನಸ್ಸನ್ನು ಹೇಗೆ ಸಮಾಧಾನವಾಗಿ ಶಾಂತವಾಗಿ ಇಟ್ಕೋತೀವಿ. ಯಾಕೆಂದ್ರೆ ಅದೇ ನಿಜವಾದ ಸಾಧನೆ. ವೇದಾಂತದಲ್ಲಿ ಮಾತು ಹೇಳ್ತಾರೆ, ಈ ಮನಸ್ಸು ಅನ್ನೋದು ಹೇಗೆ ಅಂದರೆ ಮಂಗ ಇದ್ದ ಹಾಗೆ ಅಂತ. ಆ ಕಡೆಯಿಂದ ಈ ಕಡೆಗೆ ಹೇಗೆ ನೆಗೀತಾ ಇರುತ್ತೆ, ಹಾಗೆ ಮನಸ್ಸು ನೆಗೀತಾ ಇರುತ್ತೆ. ಬರೀ ಮಂಗ ಆದರೂ ಹೇಗಾದ್ರು ಕಟ್ಬಿಡ್ಬೋದು. ಅದಕ್ಕೆ ವೇದಾಂತದಲ್ಲಿ ಹೇಳ್ತಾರೆ, ಅದು ಬರೀ ಮಂಗ ಅಲ್ಲ. ಯಾವುದು? ಮನಸ್ಸು ಬರೀ ಮಂಗ ಅಲ್ಲ, ಅದಕ್ಕೆ ಹೆಂಡ ಕುಡಿಸಿರೋ ಮಂಗ. ಮೊದಲೇ ಅದು ಕುಣಿತಿರುತ್ತೆ, ಅದಕ್ಕೆ ಇನ್ನು ಹೆಂಡ ಕುಡಿಸ್ಬಿಟ್ರೆ ಹಾಗಿದೆ ಮನಸ್ಸು. ಬರೀ ಹೆಂಡ ಕುಡಿಸಿಲ್ಲ, ಅದಕ್ಕೊಂದು ಚೇಳು ಕಟ್ಬಿಟ್ಟಿದೆ ಅಂತ ಹೇಳುತ್ತೆ. ಅಂತಹ ಮನಸ್ಸನ್ನು ನಾನು ಒಂದು ಸರಿದಾರಿಗೆ ತಂದುಕೊಂಡು ನೆಮ್ಮದಿಯಾಗಿ ಬಾಳುವುದು ಹೇಗೆ? ಆ ನೆಮ್ಮದಿ ಬಂದರೆ ಏನಾಗತ್ತೆ? ಮುಂದಿನ ಹಂತವೇ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಯಾವಾಗ? ನೆಮ್ಮದಿ. ಆ ಶಾಂತಿಯ ಮುಂದಿನ ಹಂತ ಯಾವುದು? ಆನಂದ. ಮೊದಲು
ಆನಂದ ಬರ್ಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕು. ಇದಕ್ಕೆ ಮುಂಚೆ ಈ ಸಮಾಧಾನ ಇದೆಯಲ್ಲ, ಇದನ್ನು ಪಡ್ಕೊಳ್ತಕ್ಕಂಥದ್ದೇ ನಿಜವಾದಂತಹ ಸಾಧನೆ. ಅದನ್ನು ನಾವು ಜೀವನದಲ್ಲಿ ಒಂದು ದಿನ ಬಂದು ಬಿಡಲ್ಲ. ಇದು ಬರೀ ಗ್ರಂಥಗಳನ್ನು ಓದೋದ್ರಿಂದ ಬಂದು ಬಿಡಲ್ಲ. ಇದು ಪ್ರವಚನಗಳನ್ನು ಕೇಳೋದ್ರಿಂದ ಬಂದು ಬಿಡಲ್ಲ. ಬರೀ ಕೂತ್ಕೊಂಡು ಪೂಜೆ ಮಾಡಿ ಗಂಟೆ ಹೊಡೆಯೋದ್ರಿಂದ ಬರಲ್ಲ. ನನ್ನನ್ನು ನಾನು ನೋಡ್ಕೋತಾ ಹೋಗ್ಬೇಕು. ದಿನವ ನಾನೆಲ್ಲಿ ತಪ್ಪಿದ್ದೀನಿ, ಯಾಕೆ ಹೀಗಾಯಿತು ಅಂತ ನೋಡ್ಕೋಬೇಕು. ಇಡೀ ಪ್ರಪಂಚದಲ್ಲಿ ಪಕ್ಕದ ಮನೆಯವರು, ಊರು ಬೀದಿಯವ್ರ ಕೈಲೆಲ್ಲ ನಾವು ಮಾತಾಡ್ತೀವಿ. ಯಾವತ್ತಾರು ನಮ್ಮ ಮನಸ್ಸಿನ ಜೊತೆ ನಾವು ಯಾವತ್ತಾರು ಮಾತಾಡಿದೀವ? ಹ್ಯಾವ್ ಯು ಎವರ್ ಟಾಕ್ ಟು ಅವರ್ ಮೈಂಡ್? ನನಗೊಂದು ಒಳಗಡೆ ಮನಸ್ಸು ಅಂತಿದೆ, ಅದ್ರ ಜೊತೆ ಮಾತಾಡು. ಅದಕ್ಕೆ ಏನು ಬೇಕು, ಅದು ಯಾಕೆ ಕೋಪ ಮಾಡ್ಕೋತಿದೆ, ಅದು ಯಾಕೆ ದುಃಖ ಪಡ್ತಿದೆ, ಏನು ಅಂತ ವಿಚಾರಿಸಿದೀಯಾ ನೀನು ಒಂದ್ಸರಿ? ನಾರುವೆ ನಿನ್ನ ಲೈಫಲ್ಲಿ ಟಾಕ್ ಟು ಇಟ್. ಇದೇ ಅಧ್ಯಾತ್ಮ. ನಿನ್ನ ಮನಸ್ಸಿನ ಜೊತೆ ಮಾತಾಡು. ಏನು ಅಂತ ಕೇಳು. ಅದು ಗೊಳೋ ಅಂತಿದ್ರೆ ಯಾಕೆ ಅಂತ ಕೇಳು ಫಸ್ಟು. ಅದು ಕೋಪ ಮಾಡ್ಕೊಂಡಿದ್ರೆ ಯಾಕೆ ಕೋಪ ಮಾಡ್ಕೊಂಡಿದೆ ಅಂತ ಕೇಳು. ಇದನ್ನೆಲ್ಲವನ್ನ ನಮ್ಮ ಸ್ವಾಮಿ ವಿರಜಾನಂದ ಸರಸ್ವತಿಯವರು ನಮಗೆ ಮಾಡಿಸುತ್ತಾ ಬಂದರು. ಇದೆಲ್ಲ ಬರೀ ಭಾಷಣದ ಅಥವಾ ಉಪನ್ಯಾಸದ ಮಾತಲ್ಲ. ಪ್ರಾಕ್ಟಿಕಲಿ ವಿ ವರ್ ಟ್ರೈನ್ಡ್. 15 ವರ್ಷ ಅವ್ರ ಕೈ ಕೆಳಗೆ ಇದನ್ನೆಲ್ಲ ಪ್ರಾಕ್ಟಿಕಲ್ ಮಾಡಿಸ್ತಾ ಹೋದರು. ಹೇಗೆ ನಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದು ಅಂದರೆ ಹೇಗೆ, ನಮ್ಮನ್ನು ನಾವು ಒಳಗಡೆ ಇಂಟ್ರಾಸ್ಪೆಕ್ಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಂತರಿಕವಾಗಿ ನನ್ನನ್ನು ನಾನು ನೋಡ್ಕೋಬೇಕು. ಯಾರೋ ನೋಡಿ ನೀನು ಹೀಗೆ ಅಂತ ಹೇಳೋದಲ್ಲ, ನನ್ನನ್ನು ನಾನು ನೋಡ್ಕೋಬೇಕು. ಆತ್ಮಾವಲೋಕನ ಅಂತ ಕನ್ನಡದಲ್ಲಿ ಕರೀತಾರೆ, ಇಂಗ್ಲೀಷಲ್ಲಿ ಇಂಟ್ರಾಸ್ಪೆಕ್ಷನ್ ಅಂತ ಕರೀತಾರೆ. ನಮ್ಮನ್ನು ನಾವು ನೋಡ್ಕೋಬೇಕು. ಪ್ರಪಂಚ ಎಲ್ಲ ನೋಡ್ತೀವಿ, ಪ್ರಪಂಚದ ತಪ್ಪೆಲ್ಲ ಗೊತ್ತಾಗತ್ತೆ, ಆದರೆ ನನ್ನನ್ನು ನಾನು ನೋಡ್ಕೊಳ್ಳಲ್ವೇ? ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರೂ ಸಿಗಲಿಲ್ಲ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರೂ ಸಿಗಲಿಲ್ಲ. ನನ್ನ ಮನವನು ನಾನೇ ನೋಡೆ, ನನ್ನ ಮನವನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ ಕಬೀರ, ನನಗಿಂತ ಕೆಡುಕರಿಲ್ಲ. ನೋಡ್ಕೋಬೇಕು ನಮ್ಮನ್ನ. ಹೊರ ಪ್ರಪಂಚದಲ್ಲಿ ಅದು ತಪ್ಪು, ಇದು ತಪ್ಪು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ಕೋತಿಯಲ್ಲ, ನಿನ್ನನ್ನು ಸರಿ ನೀನು ನೋಡ್ಕೊ. ನಿನ್ನನ್ನು ನೋಡ್ಕೊ. ಗೊತ್ತಾಗತ್ತೆ ಪ್ರಪಂಚ ಹೇಗಿದೆ, ನೀನು ಹೇಗಿದೆಯಾ ಅಂತ. ನಾವು ಯಾವತ್ತೂ ಅಷ್ಟೇ ನಮ್ಮನ್ನು ನಾವು ನೋಡ್ಕೊಳ್ಳಲ್ಲ. ಕೊನೆಯದಾಗಿ ನಿನಗೆ ತಿಳಿಸ್ಬೇಕು ಅಂದರೆ, ನಾವು ಯಾತಕ್ಕೆ ಇದರಲ್ಲೆಲ್ಲ ಫೇಲ್ಯೂರ್ ಆಗ್ತೀವಿ? ನಮ್ಮ ಜೀವನದಲ್ಲಿ ಫೇಲ್ಯೂರ್ ಆಗ್ತೀವಿ, ಆಧ್ಯಾತ್ಮದಲ್ಲಿ ಫೇಲ್ಯೂರ್ ಆಗ್ತೀವಿ. ಜೀವನದಲ್ಲಿ ಫೇಲ್ಯೂರ್ ಅಂದ್ರೆ ಏನು ಗೊತ್ತಾ? ನಾವು ಬಂದಿರೋದು ನಗನಗ್ತಾ ಬಾಳಕ್ಕೆ. ಹೋಗೋದು ಗ್ಯಾರಂಟಿ, ಬಂದಿರೋದು ಗ್ಯಾರಂಟಿ. ಹೋಗೋ ಡೇಟ್ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ ಅಷ್ಟೇ, ಬಟ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಗೋ. ಇವೆರಡು ನಡುವೆ ನಾವು ಹೇಗೆ ಬದುಕಬೇಕು, ನಗನಗ್ತಾ ಮಾಡಬೇಕು. ಅದಕ್ಕೋಸ್ಕರ ನಾವು ಬಂದಿರೋದು. ಆಧ್ಯಾತ್ಮಿಕತೆ ಅಂದ್ರೆ ಏನಪ್ಪ ಅಂದ್ರೆ, ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್. ನಗನಗ್ತಾ ಇಲ್ಲ. ಸುಖ ದುಃಖ ಪ್ರಶ್ನೆ ಲೆಕ್ಕ ಹಾಕೋಬೇಡ, ನೋವು ನೆಲುವಿನ ಪ್ರಶ್ನೆ ಲೆಕ್ಕ ಹಾಕೋಬೇಡ. ನಗುತ್ತಾ ಇರು, ನಗುತ್ತಾ ಇರಬೇಕು. ಆ ನಗುವನ್ನು ಕಲಿಸೋದೇ ಅಧ್ಯಾತ್ಮ. ನಗನಗ್ತಾ ನಗನಗ್ತಾ ಇರಬೇಕು. ಏನೇ ಬರಲಿ ನಗ್ತಾ ಇರ್ತೀನಿ, ನಗ್ತಾ ಇರಬೇಕು. ಆ ನಗು ಮುಖದ ನಗು ಅಲ್ಲ, ಹೃದಯದ ನಗು. ಯಾವಾಗ ನಿನ್ನೊಳಗೆ ಸಮಾಧಾನ ಆಯ್ತಾ, ಆ ನಗು ತಾನಾಗಿ ಶುರುವಾಗುತ್ತೆ. ಇದೆಲ್ಲವನ್ನು ನಾವು ಜೀವನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋತಾ ಹೊಡ್ಕೋತಾ ಇರಬೇಕು. ಮತ್ತು ಯಾವ ವಿಚಾರವನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು, ಯಾವುದನ್ನು ತಗೊಂಡು ಹೋಗಬೇಕೋ ಅದು ತಗೊಂಡು ಹೋಗಬೇಕು. ಅಪ್ಪಾಜಿ ಹೇಳಿರೋ ಮಾತುಗಳೆಲ್ಲ ಮರ್ತು ಹೋಗುತ್ತೆ, ಆದರೆ ಒಂದು ಜ್ಞಾಪಕ ಇರುತ್ತೆ. ಯಾವುದು? ನೆನ್ನೆ ರಾತ್ರಿ ನೋಡಿದ ಸೀರಿಯಲ್. ಯಾವುದನ್ನ ಬಿಡಬೇಕು ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ, ಯಾವುದನ್ನ ಕ್ಯಾರಿ ಮಾಡಬೇಕು ಅಂತ ಬಿಡ್ತಿದ್ದೀನಿ. ದೆನ್ ಹೌ ಯು ಕ್ಯಾನ್ ಚೇಂಜ್ ಅಲ್ವಾ? ಬೌದ್ಧ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನು ನೋಡಬಾರ್ದು. ಸನ್ಯಾಸಿಗಳು ಇಬ್ಬರು ಭಿಕ್ಷುಗಳು ಅಂತ ಕರೀತಾರೆ. ಬೌದ್ಧ ಸನ್ಯಾಸಿಗಳನ್ನ ಭಿಕ್ಷು ಅಂತ ಕರೀತಾರೆ. ಇಬ್ಬರು ಹೋಗ್ತಾ ಇರ್ತಾರೆ. ಹೋಗುವಾಗ ಒಂದು ತೊರೆ ಹರಿತಾ ಇರುತ್ತೆ, ಮಂಡಿಯವರೆಗೆ ನೀರು ಹರಿತಾ ಇರುತ್ತೆ, ಸ್ವಲ್ಪ ಫೋರ್ಸ್ ಆಗಿ ಹರಿತಿರುತ್ತೆ. ಒಬ್ಬ ಸುಂದರವಾದ ಹೆಣ್ಣು ಮಗಳು ದಡದಲ್ಲಿ ನಿಂತಿದ್ದಾಳೆ. ಇವರಿಬ್ಬರು ಬರ್ತಾರೆ. ಅವಳು ಕೇಳ್ಕೊತಾಳೆ, ಸ್ವಲ್ಪ ನನಗೆ ಸಹಾಯ ಮಾಡಿ ಆಚೆ ಕೈ ದಾಟಕ್ಕೆ, ನನಗೆ ಹೆದರಿಕೆ ಆಗ್ತಿದೆ ಅಂತ.
ಆಗ ಒಬ್ಬ ಸನ್ಯಾಸಿ ಏನು ಮಾಡ್ತಾನೆ, ಅವಳನ್ನು ಎತ್ಕೊಂಡು ಅನಾಮತ್ತಾಗಿ ನೀರಿನ ದಾಟ್ಸಿ ಅಲ್ಲಿಗೆ ಬಿಟ್ಟು ಹೊರಡೋಗ್ತಾನೆ. ಇಬ್ರು ಹೋಗ್ತಾರೆ. ಸಂಜೆ ಆಗತ್ತೆ. ಮತ್ತೆ ಬುದ್ಧನ ಬಳಿಗೆ ಬರ್ತಾರೆ. ಮಾತು ಆಡ್ತಾ ಇರುವಾಗ ನಮಸ್ಕಾರ ಮಾಡಿ ಕೇಳಿದೆ. ಆಗ ಒಬ್ಬ ಹೇಳ್ತಾನೆ, ನಮ್ಮಿಂದ ಅಪರಾಧ ಆಯಿತು, ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂತ. ಬುದ್ಧ ಕೇಳ್ತಾನೆ, ಏನಾಯಿತು? ನಾವು ಬೌದ್ಧ ಭಿಕ್ಷುಗಳು ಹೆಣ್ಣು ಮಕ್ಕಳನ್ನು ನೋಡಲೇಬಾರ್ದು, ಅಂಥದ್ರಲ್ಲಿ ಇವನು ಒಂದು ಹೆಣ್ಣು ಮಗಳನ್ನು ಅನಾಮತ್ತಾಗಿ ಎತ್ಕೊಂಡು ಆ ಹೊಳೆಯನ್ನು ದಾಟಿಸಿ ಆ ಆಚೆ ಕಡೆಗೆ ಬಿಟ್ಟು ಬಂದುಬಿಟ್ಟ. ಬುದ್ಧ ನಕ್ ಹೇಳ್ತಾನೆ, ಅವನು ಅಲ್ಲೇ ಬಿಟ್ಟು ಬಂದ, ನೀನ್ಯಾಕೆ ಅವಳು ಇಲ್ಲಿವರೆಗೆ ಹೊತ್ಕೊಂಡ್ಬಂದೆ ಅಂತ. ಅರ್ಥ ಆಯ್ತಾ? ಅವನು ಅಲ್ಲೇ ಬಿಟ್ಟು ಬಂದ, ನೀನ್ಯಾಕೆ ಅವಳು ಇಲ್ಲಿವರೆಗೆ ಹೊತ್ಕೊಂಡ್ಬಂದೆ. ದಟ್ ಈಸ್ ಹೌ ವಿ ಆಲ್ವೇಸ್ ಇನ್ ಅವರ್ ಲೈಫ್. ಮನಸ್ಸನ್ನು ನೀನು ನೋಡ್ಕೊಳ್ಳೋದು ಕಲ್ತ್ಬಿಟ್ರೆ ಯಾವುದನ್ನ ಎಲ್ಲಿ ಬಿಡಬೇಕು, ಯಾವುದನ್ನ ಕ್ಯಾರಿ ಮಾಡಬೇಕು, ಸುಮ್ಮನೆ ಯಾವುದೋ ಬೇಡದ್ದು ಬೇಕಾದ್ದು 10 ವರ್ಷದ್ದು 15 ವರ್ಷದ್ದು ತುಂಬಿಕೊಂಡು ಆ ಮನಸ್ಸನ್ನು ಕಸದ ತೊಟ್ಟಿ ಮಾಡಿಕೊಂಡು ಅದು ಗಬ್ಬಿ ನಾರ್ತಾ ಇರುವಾಗ ನೀನು ಯಾವ ಆಧ್ಯಾತ್ಮಕ್ಕೆ ಬರೋಕ್ಕೆ ಸಾಧ್ಯ? ಯಾವ ದೇವ್ರ ಪೂಜೆ ಮಾಡೋಕ್ಕೆ ಸಾಧ್ಯ? ಕ್ಲೀನ್ ಯುವರ್ ಮೈಂಡ್ ಫಸ್ಟ್. ಡಸ್ಟ್ಬಿನ್ನ ಮತ್ತೆ ಆಚೆಗೆ ಹಾಕೋ. ಯಾವುದೇ ಡಸ್ಟ್ಬಿನ್ ಓಪನ್ ಮಾಡಿದ್ರು ಸ್ಮೆಲ್ ಬರ್ತಾ ಇರುತ್ತೆ. ಯು ಶುಡ್ ನಾಟ್ ಓಪನ್ ದ ಡಸ್ಟ್ಬಿನ್. ಆಗೋಯ್ತು, ಹಿಂದೆ ಏನೋ ಆಯಿತು, ಬಿಟ್ಟು ಹಾಕಿ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಡೋಂಟ್ ವರಿ ಅಬೌಟ್ ಇಟ್, ಲೀವ್ ಇಟ್ ದ ಪ್ರೆಸೆಂಟ್. ಡೋಂಟ್ ಥಿಂಕ್ ಅಬೌಟ್ ದ ಪಾಸ್ಟ್, ಡೋಂಟ್ ಥಿಂಕ್ ಅಬೌಟ್ ದ ಫ್ಯೂಚರ್, ಲಿವ್ ಇನ್ ದ ಪ್ರೆಸೆನ್ಸ್. ದಟ್ ಈಸ್ ಸ್ಪಿರಿಚುಯಾಲಿಟಿ. ದಟ್ ಈಸ್ ದ ರಿಯಲ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮ ಅಂದರೆ ನೈಜತೆಯಲ್ಲಿ ಬದುಕಬೇಕು. ಇವತ್ತೇನಿದೆ ಅದು ಯಾವತ್ತೋ ಯಾರೋ ಏನೋ ಅಂದಿದ್ದು. ಎಲ್ಲರ ಮನೆಯಲ್ಲೂ ಅಷ್ಟೇ. ಗಂಡನ ಜೊತೆ ಜಗಳ ಕಾಯುವಾಗ ಶುರುವಾಗೋದೇ ಅಷ್ಟು. ಮದುವೆಯಾಗಿ 28 ವರ್ಷ ಆಗಿದೆ. ಮದುವೆ ಮನೆಯಲ್ಲಿ ನಿಮ್ಮ ಅಮ್ಮನ ತಂಗಿ ಏನಂತಿದ್ರು ಗೊತ್ತೇನ್ರಿ ನನಗೆ? 28 ವರ್ಷ ಆಗೋಗಿದೆ. ಅಯ್ಯಪ್ಪ, ಅಂದಿದ್ಯಾರೋ? ಗಂಡನ ಅಮ್ಮನ ತಂಗಿ, ಚಿಕ್ಕತ್ತೆ ಅಲ್ವಾ? ಅವಳೇನೋ ಅಂದುಬಿಟ್ಟಿದ್ವಿ. ಎಲ್ಲಿವರೆಗೆ ಕ್ಯಾರಿ ಮಾಡಿರ್ತೀವಿ ನಾವು? ಹಿಂಗೆ ಶುರು ಮಾಡೋದು ಅಲ್ಲಿಂದ. ಯಾವಾಗ ಮದುವೆ ಮನೇಲಿ ಏನಾಯ್ತು ಗೊತ್ತೇನು? ಅವತ್ತಿನ ಸಹಿಸ್ಕೊಂಡ್ಬಂದಿದ್ದೀನಿ. ಅಲ್ಲಮ್ಮ, ಬಿಟ್ಯಾಕೆ ಹಾಕಲಿಲ್ಲ ಮತ್ತೆ? ಅಲ್ಲ ಬಿಡೆ, ನೀನು ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ಯಾ? ನಮ್ಮ ಚಿಕ್ಕಮ್ಮನ ಬಗ್ಗೆ. ಅವ್ರು ಸತ್ತೋಗಿ 10 ವರ್ಷ ಆಯ್ತಲ್ಲೇ. ಅವ್ರು ಸತ್ತೋದ್ರು ಕಣ್ರಿ, ಆದ್ರೆ ಅವ್ರ ಮಾತು ಅಂದಿದ್ದ ಮಾತು, ಅಯ್ಯಪ್ಪ ಇವಳು ಸಾಯಿಸಕ್ಕೆ ರೆಡಿ ಇಲ್ಲ. ದಿಸ್ ಈಸ್ ಹೌ ವಿ ಆರ್ ಲಿವಿಂಗ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ನಾವು ಜೀವನ ಮಾಡ್ತಿರೋದು ಹೀಗೆ. ಯಾವುದನ್ನ ಸಾಯಿಸ್ಬೇಕು ಅದನ್ನ ಸಾಯಿಸಲ್ಲ, ಯಾವುದನ್ನ ಮರಿಬೇಕು ಅದನ್ನ ಮರೆಯಲ್ಲ, ಯಾವುದನ್ನ ದೂರದಲ್ಲಿ ಇಡಬೇಕು ಅದನ್ನ ದೂರದಲ್ಲಿ ಇಡಲ್ಲ. ಎಲ್ಲಾನು ಹೊತ್ಕೊಂಡು ಗೊಬ್ಬರ ಮಾಡಿಕೊಂಡು ನಮ್ಮ ಜೀವನವನ್ನು ಸಂಕಟ ಪಡ್ತಾ. ಯಾಕೆಂದ್ರೆ ನಮಗೊಬ್ಬರಿಗೆ ಸಂಕಟ ಪಡೋಕೆ ಇಷ್ಟ ಇಲ್ಲ. ನಮ್ಮ ಸುತ್ತ ಇರೋರನ್ನೆಲ್ಲ ಸಂಕಟ ಪಡಿಸ್ತಾನೆ. ನಾವೊಬ್ಬರು ಸಂಕಟ ಪಡ್ತಾ ಇದ್ದು ಗಂಡ ನಗ್ನಗ್ತಾ ಇದ್ರೆ ಇನ್ನೂ ಉರಿ ಹತ್ತತ್ತೆ. ಅವರೊಂಚೂರು ಸಂಕಟ ಪಡಲಿ ಅಂತ ಏನಾದ್ರು ಮಾಡಿ ಅವ್ರನ್ನೂ ಸಂಕಟ ಪಡಿಸಿ, ನಾವಿಬ್ಬರು ಸಂಕಟ ಪಡ್ತಿದ್ದೀವಲ್ಲ ಅಂತ ಮಕ್ಕಳು ನಗ್ನಗ್ತಾ ಇದ್ರೆ ಅವು ಆಟ ಆಡ್ತಿದ್ರು ಬಿಡಲ್ಲ, ಎಳ್ಕೊಂಬಂದು ಅವಕ್ಕೊಂಚೂರು ಏನಾದ್ರು ಸಂಕಟ ಪಡಿಸಿ ಒಟ್ಟಲ್ಲಿ ಇಡೀ ಜೀವನವನ್ನು ಸಂಕಟಮಯ ಮಾಡಿ ಸಂತೋಷ ಪಟ್ಟು ಆಮೇಲೆ ಹೊರಟು ಬರ್ತೀವಿ. ಇಟ್ ಇಸ್ ನಾಟ್ ಲೈಫ್. ನೀನು ಆನಂದವಾಗಿರು, ನಿನ್ನ ಸುತ್ತ ಇರೋರು ಆನಂದವಾಗಿರಲಿ, ನಗನಗ್ತಾ ಬರೋದು ಅದು ಜೀವನ. ಇದನ್ನು ತಿಳಿಸುವುದೇ ಆಧ್ಯಾತ್ಮ. ನಗುವ ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ನಗಿಸುವುದು ಅತಿಥಯದ ಧರ್ಮ ಮಂಕುತಿಮ್ಮ. ಇದನ್ನೆಲ್ಲ ನಾವು ಪ್ರಯತ್ನ ಮಾಡ್ತಾ ಹೋಗ್ಬೇಕು ದಿನನಿತ್ಯದಲ್ಲಿ, ಪ್ರತಿನಿತ್ಯದಲ್ಲಿ. ಒಂದು ದಿನಕ್ಕಾಗ್ಬಿಡುತ್ತೆ ಅಂತ ಹೇಳಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್ಸ್. ಆ ಮನಸ್ಸನ್ನು ತಿದ್ದಿ ಬುದ್ಧಿ ಹೇಳಿ ನನ್ನ ದಾರಿಗೆ ಕರ್ಕೊಂಬರೋದಿದೆಯಲ್ಲ, ಅದೇ ನಿಜವಾದ ಸಾಧನೆ, ಅದೇ ನಿಜವಾದ ಅಧ್ಯಾತ್ಮ. ಅದಕ್ಕೆ ಪೂರಕವಾಗಿ ಇವೆಲ್ಲ ಕೆಲಸ ಮಾಡುತ್ತೆ ಅಷ್ಟೇ. ಯಾವುದು ನಿನ್ನ ಪೂಜೆ ಪುನಸ್ಕಾರ ಕುಂಕುಮಾರ್ಚನೆ ಎಲ್ಲ ಅದಕ್ಕೆ ನೆಮ್ಮದಿಯಾಗಿ ಬರುತ್ತಿರ್ತದೆ. ಕುಂಕುಮಾರ್ಚನೆ ಮಾಡುವಾಗಲೂ ಅಷ್ಟೇ. ಹಳೇದೇನೋ ಜ್ಞಾಪಕ ಬರುತ್ತೆ. ಪಾಪ ಇವಳು ಶುರು ಮಾಡಿದಳೆ ಶ್ರೀಮಾತಾ ಶ್ರೀ ಮಹಾರಾತ್ರಿ ಶ್ರೀಮತ್ ಸಿಂಹಾಸನೇಶ್ವರಿ. ಅದು ಹೇಳುವತ್ತು ಯಾವುದೋ ಬಂದ್ಬಿಡುತ್ತೆ. ಚಿತ್ತುಂಠ ಸಂಸ್ಕೃತ ಜನ್ಮಾನು ಸಹಸ್ರ
ಜೊತೆ ಬಾವು ಸಾಮಾನ್ಯ. ಅಯ್ಯಪ್ಪ ಪಾಪ ಲಲಿತೆ ಕಥೆ ಏನಾಗಬೇಕು ಇದು ಕಥೆ ಕಲಿತಾರೆ. ಆಮೇಲೆ ಹಾಗೆ ಸರಿ ಮಾಡ್ಕೋತಾರೆ. ಅಷ್ಟೊತ್ತಿಗೆ ಮತ್ತೇನೋ ಬಂದು ಬಿಡುತ್ತೆ. ಪಾಪ ಇವಳು ಅಲ್ಲ ಸಮಾಧಾನ ಮಾಡ್ಕೊಂಡು ಇದು ಎಲ್ಲರ ಮನಸ್ಸಲ್ಲೂ ನಡೆಯೋದು, ಇನ್ನೇನು ಹೊಸದಲ್ಲ ಇದು. ಎವ್ರಿ ಒನ್ ಈಸ್ ಇನ್ ದಟ್ ಫೀಲ್ಡ್. ಅವರು ಇವರು ಅಂತ ಎಕ್ಸೆಪ್ಷನ್ ಏನಿಲ್ಲ. ಇವಳು ಸೈರಣೆ ಇದೆ, ಸೇರಿಸ್ಕೊತಾಳೆ, ಅದು ಹೊತ್ತಿಗೆ ಅದು ಬಿಡಲ್ಲ, ಮತ್ತೆ ಇನ್ನೊಂದು ರೂಪದಲ್ಲಿ ಬರುತ್ತೆ. ಅದು ಬರ್ತಾ ಇರುತ್ತೆ, ಇವಳು ಕಳಿಸ್ತಾ ಇರ್ತಾಳೆ, ಅದು ಬಗ್ಗಲ್ಲ, ಇವಳು ಬಿಡಲ್ಲ. ದಿಸ್ ಈಸ್ ಆಲ್ ಅವರ್ ಲೈಫ್. ಇಡೀ ನಮ್ಮ ಜೀವನ, ಇಡೀ ನಮ್ಮ ಆಧ್ಯಾತ್ಮಿಕತೆ, ಇಡೀ ನಿನ್ನ ದೈವ ನಿನ್ನ ಮನಸ್ಸಿನ ಮೇಲೆ ನಿಂತಿದೆ. ಅದಕ್ಕೆ ಶ್ರೀಕೃಷ್ಣ ವಿಭೂತಿ ಯೋಗದಲ್ಲಿ ಹೇಳ್ದ, ನಾನ್ಯಾರು? ಮನಸ್ಸು. ಎಲ್ಲ ಹುಡುಕ್ಬೇಡ, ಮನಸ್ಸು, ನಿನ್ನ ಮನಸ್ಸು. ಅದನ್ನು ಸರಿ ಮಾಡಿದ್ರೆ ಅಲ್ಲೇ ಭಗವಂತ ಇರೋದು. ಅದು ಸರಿಯಾಗದೆ ನಿನಗೆಲ್ಲೂ ಭಗವಂತ ಸಿದ್ಧಿಗಲ್ಲ. ಇಲ್ಲದೇ ಇದ್ರೆ ಏನಾಗತ್ತೆ, ಬರೀ ಕುಂಕುಮಾರ್ಚನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಕೊಂಡು ನಾನು ಇದಾಗೆ ಇರ್ತೀನಿ ಅಂದ್ರೆ ಏನಾಗತ್ತೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅರಿಯದಾದೇನು ನಮ್ಮೊಳಗೆ. ತಿಳಿಯಿದೆ, ಹೃದಯ ತಿಳಿಯಿದೆ. ಆ ತಿಳಿಯಾದನ್ನ ತಿಳಿಯಾಗಿರಕ್ಕೆ ಬಿಟ್ರೆ ಸವಿ ರುಚಿ ಇದೆ ನಾಲಿಗೆಗೆ ಅಂತ ಹೇಳ್ತಾರೆ ಜೆ ಶಿವರಪ್ಪನವರು. ಆದರೆ ನಾವು ಹಾಗಲ್ಲ, ಅದನ್ನು ಕದಡು ಬಿಡ್ತೀವಿ, ತಿಳಿಯಾಗಕ್ಕೆ ಬಿಡಲ್ಲ. ಜೊತೆಗೇನು, ಯಾಕೆ ತಿಳಿಯಾಗಕ್ಕೆ ಬಿಡಲ್ಲ? ನಮ್ಮೊಳಗಿರುವ ಅಹಂಕಾರ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಅಯ್ಯೋ, ಇರುವುದು ಇಷ್ಟು ದಿನ ಹೊಂದ್ಕೊಂಡು ನಾವು ಬಾಳಬೇಕು, ಆಗಲ್ಲ ಅಲ್ವೇ? ಅದು ಮಾಡ್ಬೇಕಾದ್ರೆ ಏನು ಮಾಡಬೇಕು? ನಮ್ಮಲ್ಲಿ ಆ ದೈವಿ ಗುಣಗಳನ್ನು ಬೆಳೆಸ್ಕೊತ, ನಮ್ಮಲ್ಲಿ ಯಾತಿಗೆ ಇಷ್ಟೆಲ್ಲ ಹೇಳಿದ್ರು ಕೊನೆಯದೇನಪ್ಪ? ಹಾಗಾದರೆ ಕೊನೆ ಕನ್ಕ್ಲೂಷನ್ ಏನು? ಇದರ ಅರ್ಥ ಏನಪ್ಪ ಅಂದರೆ, ಎಲ್ಲವೂ ನಿನ್ನೊಳಗೆ ಇದೆ, ಹೊರಗಡೆ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಡ. ನಿನ್ನೊಳಗೆ ದುರ್ಗುಣಗಳು ಇದೆ, ಸದ್ಗುಣಗಳು ಇದೆ. ಇದನ್ನು ಕೃಷ್ಣ ಪರಮಾತ್ಮ 16ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ. ದೈವ ಅಸುರಿ ಗುಣಗಳ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ನಿನ್ನಲ್ಲಿರುವ ದೈವಿ ಗುಣಗಳು ಯಾವುದು, ಅಸುರಿ ಗುಣಗಳು ಯಾವುದು, ಎರಡೂ ಇದೆ. ಯಾರೊಬ್ಬರಲ್ಲೂ ಬರೀ ದೈವಿ ಗುಣಗಳು, ಯಾರೊಬ್ಬರಲ್ಲಿ ಪ್ರತಿ ಅಸುರಿ ಗುಣಗಳು ಇರಲ್ಲ, ಎರಡೂ ಇದೆ. ಆದರೆ ನೀನು ಯಾವುದನ್ನು ಬೆಳೆಸಿ ಪೋಷಿಸ್ತೀಯ ಅದು ಬೆಳೀತಾ ಹೋಗುತ್ತೆ. ಅದರಿಂದವ ನಿನ್ನಲ್ಲಿರುವ ದೈವಿ ಗುಣಗಳು ಬೆಳೀತಾ ಹೋದಾಗೆ ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ಸತ್ಯ ಆಗತ್ತೆ. ಅದನ್ನು ಪ್ರಯತ್ನ ಮಾಡಬೇಕು. ಇದು ನಾವೇನಂತ ಕರಿತೀವಿ, ಸದ್ಗುಣ ಸಂವರ್ಧನೆ ಅಂತ ಕರಿತೀವಿ. ನಮ್ಮಲ್ಲಿರುವ ಆ ಸದ್ಗುಣಗಳು ಪ್ರೀತಿ, ದಯೆ, ಮಮತೆ, ಅನುಕಂಪ, ವಿಶಾಲತೆಯಿಂದ ನೋಡ್ತಕ್ಕಂಥದ್ದು, ಇವೆಲ್ಲ ನಮ್ಮೊಳಗೆ ಬೆಳೀತಾ ಕೂತಂದಾಗ ಆ ರಾಕ್ಷಸರು ಅಲ್ಲೇ ಹತರಾಗ್ತಾರೆ. ಅವರು ನೇರವಾಗಿ ನೀನು ಹೊಡೆದಾಕಕ್ಕಾಗಲ್ಲ. ಇವರನ್ನ ಬೆಳೆಸಿದಷ್ಟು ಅವರು ಅಲ್ಲೇ ನಿಂತ್ಕೋತಾರೆ. ಹೀಗಾಗಿ ನನ್ನೊಳಗೆ ಇರ್ತಕ್ಕಂಥ ಗುಣಗಳಿದೆ, ಸದ್ಗುಣಗಳಿದೆ, ಇದನ್ನು ವರ್ಧನೆಯನ್ನು ಮಾಡ್ತಾ ಹೋಗಬೇಕು. ನಮ್ಮ ಪ್ರತಿಯೊಂದು ಹಂತದಲ್ಲಿ, ಪ್ರತಿ ಜೀವನದಲ್ಲಿ, ಪ್ರತಿ ದಿನದಲ್ಲಿ ಸ್ವಲ್ಪ ನನ್ನ ಗುಣಗಳನ್ನು ವರ್ಧನೆ ಮಾಡ್ತಾ, ಸದ್ಗುಣಗಳನ್ನು ವರ್ಧನೆ ಮಾಡ್ತಾ ಹೋದಾಗ ಮಿಕ್ಕಿದೆಲ್ಲ ಅಪ್ಪಾಜಿ ಹೇಳಿದ್ದು ಸತ್ಯವಾಗತ್ತೆ. ಕೊನೆಗೆ ಅದು ಆನಂದದಲ್ಲಿ ನಿಲ್ಲುತ್ತೆ. ಇದನ್ನು ನಮ್ಮ ಗುರುಗಳು ಅವರು ಕಾಲವಾಗಕ್ಕೆ ಮುಂಚೆ ಸದ್ಗುಣ ಸಂವರ್ಧನೆ ಅಂತಕ್ಕಂಥ ಒಂದು ಪುಸ್ತಕ, ಸ್ಮಾಲ್ ಬುಕ್, ಪಾಕೆಟ್ ಬುಕ್ ಬರೆದಿದ್ರು. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಈಚ್ ಒನ್ಸ್ ಲೈಫ್. ಪ್ರತಿಯೊಬ್ಬರ ಜೀವನದಲ್ಲೂ ಅದು ಬೇಕು. ನಾನಿದ್ದಾಗೆ ಇರ್ತೀನಿ, ಪ್ರಪಂಚನೇ ಬದಲಾಗಬೇಕು ಅಂದರೆ ದೇವರವನೇ ಬದಲಾಗಲ್ಲ. ನಾವೆಲ್ಲ ಮಾಡೋ ಪ್ರಯತ್ನ ಏನು ಅಂದರೆ, ನಾವು ಬದಲಾಗಬೇಕು ಅಂತ ಹೊರಡಲ್ಲ. ನಮ್ಮ ಯಜಮಾನರು ಸರಿ ಇಲ್ಲ ಕಣ್ರಿ, ನನ್ನ ಮಕ್ಕಳು ಸರಿ ಇಲ್ಲ ಕಣ್ರಿ, ನಮ್ಮ ಮನೆ ಪಕ್ಕದ ಮನೆಯವ್ರು ಸರಿ ಇಲ್ಲ ಕಣ್ರಿ, ನಮ್ಮ ಅತ್ತೆ ಮಾವು ಸರಿ ಇಲ್ಲ. ಅಯ್ಯೋ, ನಿನ್ನ ಏನು ಇವಳು ಮಾತ್ರ ಪರ್ಫೆಕ್ಟ್, ಪಾಪ ಮಿಕ್ಕವರೆಲ್ಲ ಸರಿ ಇಲ್ಲ ಅಲ್ವಾ? ಯಾಕಾಗನ್ಸತ್ತೆ?
ನಿನ್ನೊಳಗಿರುವ ಸದ್ಗುಣಗಳನ್ನು ಬೆಳೆಸ್ಕೊತಾ ಬಂದರೆ ಆಗ ಪ್ರಪಂಚವನ್ನು ನೋಡುವ ರೀತಿ ಬದಲಾಗತ್ತೆ. ಆಗ ಗೊತ್ತಾಗತ್ತೆ ಇದನ್ನೇ ಸದ್ಗುಣ ಸಂವರ್ಧನೆ ಅಂತ. ಈ ಒಂದು ಪುಸ್ತಕವನ್ನು ಹೊಸದಾಗಿ ಹೊಸ ರೂಪದಲ್ಲಿ ತಂದು 22ನೇ ತಾರೀಕು ನಮ್ಮ ಗುರುಗಳ ಆರಾಧನೆಯ ದಿನ ಸದ್ಗುಣ ಸಂವರ್ಧನೆ ಅಂತಕ್ಕಂಥ ಪುಸ್ತಕವನ್ನು ಅವತ್ತು ಬಿಡುಗಡೆ ಮಾಡ್ತಾ ಇದ್ದೀನಿ. ಮತ್ತು ಆ ಬಿಡುಗಡೆಯ ದಿನವೂ ಅಷ್ಟೇ, ನಮಗೆ ಇದನ್ನು ಸೇಲ್ ಮಾಡಬೇಕಾ ಹಾಗೆ ಕೊಡಬೇಕಾ ಅಂತ. ಸೇಲ್ ಮಾಡಿದ್ರೆ ನನ್ನ ಮನಸ್ಸಿಗೆ ಒಪ್ಪಲ್ಲ. ಕಾರಣ ಏನು ಅಂದರೆ ಇದು ತಿಳ್ಕೋಬೇಕಾದೆಲ್ಲರೂ. ಹಾಗೆ ಕೊಟ್ಬಿಡೋಣ ಅಂದರೆ ಹೆದರಿಕೆ ಏನಪ್ಪ ಅಂದರೆ, ನಾಳೆ ಯಾವುದಾದ್ರು ಬೋಂಡದ ಅಂಗಡಿ ಮುಂದೆ ಹೋದಾಗ ಅಲ್ಲ ಸದ್ಗುಣ ಸಂವರ್ಧನೆ ಪೇಜಲ್ಲಿ ನನಗೆ ಬೋಂಡ ಕಟ್ಟಿ ಕೊಟ್ಬಿಟ್ರಿ ನೀವು. ಯಾಕೆ ನಮ್ಮ ಜನ ಎಲ್ಲ ಥರನೂ ಇರ್ತಾರೆ. ಒಂದು 4 ಪುಸ್ತಕ ತಗೊಂಡು ಹೋದರೆ 10 ಜನ ಬೋಂಡ ಕಟ್ಬೋದು ಅಂತ. ಹಾಗಂತ ದುಡ್ಡನ್ನು ಕೊಟ್ಟೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ನಾನು ನನ್ನ ಮಗನಿಗೆ ಹೇಳಿದ್ದೇನೆ, ಏನೇಯ ಮಾಡೋದು ಈ ಥರ ನನ್ನ ಮನಸ್ಸು ದ್ವಂದ್ವದಲ್ಲಿದೆ. ಐ ಕೆನಾಟ್ ಸೇಲ್ ಇಟ್ ಆರ್ ಐ ಕೆನಾಟ್ ಗಿವ್ ಇಟ್ ಫ್ರೀ. ದೆನ್ ವಾಟ್ ಶಾಲ್ ಐ ಡು? ಅದಕ್ಕೆ ಅವನಿಂದ ನೋಡಿ, ಅವತ್ತು ಪುಸ್ತಕ ಬಿಡುಗಡೆ ಆದಮೇಲೆ ಒಂದು ಟೇಬಲ್ ಹಾಕ್ಬಿಟ್ಟು ಪುಸ್ತಕ ಎಲ್ಲ ಜೋಡಿಸ್ಬಿಟ್ಟು ಒಂದು ಕಾಣಿಕೆ ಡಬ್ಬಿ ಇಟ್ಬಿಟ್ಟು ಒಂದು ಬೋರ್ಡ್ ಹಾಕೋಣ. ಈ ಪುಸ್ತಕದ ಬೆಲೆ ಅಮೂಲ್ಯವಾದದ್ದು, ನಿಮ್ಮ ಕಾಣಿಕೆಯನ್ನು ಸಮರ್ಪಿಸಿ ತಗೊಂಡು ಹೋಗ್ಬೋದು ಅಂತ. ಅವ್ರು 2 ರೂಪಾಯಿರೋ ಹಾಕಲಿ, 5 ರೂಪಾಯಿರೋ ಹಾಕಲಿ, ಏನು ಬೇಕಾರೋ ಹಾಕಲಿ, 500 ರೂಪಾಯಿರೋ ಹಾಕಲಿ, 5 ರೂಪಾಯಿರೋ ಹಾಕಲಿ, 5 ಪೈಸಾನಾರೋ ಹಾಕಲಿ, ಲೆಟ್ ಅಸ್ ಗಿವ್ ಎನ್ ಆಪರ್ಚುನಿಟಿ ಟು ದೆಮ್. ಇದರಿಂದಲೇ ಸದ್ಗುಣ ಸಂವರ್ಧನೆ ಶುರುವಾಗಲಿ ಅಂತ ಹೇಳಿ ವಿ ಆರ್ ಡೂಯಿಂಗ್ ದಟ್ ಫಾರ್ ದ ಫಸ್ಟ್ ಟೈಮ್. ಯಾಕಂದರೆ ಬರೀ ಮಾತಾಡೋದಲ್ಲ, ನಿನ್ನನ್ನು ನೀನೇ ಟೆಸ್ಟ್ ಮಾಡ್ಕೊ. ಇನ್ಸ್ಟೆಡ್ ಆಫ್ ಮೀ ಡೂಯಿಂಗ್ ಸಮಥಿಂಗ್ ಯು ಟೆಸ್ಟ್ ಯುವರ್ ಸೆಲ್ಫ್. ಅಲ್ಲಿ ಯಾರೋ ಕೂತ್ಕೊಳ್ಳಲ್ಲ, ನೀನೇ ನಿನ್ನ ಕಾಣಿಕೆ ಇದ್ದರೆ ಎಷ್ಟು ಬೇಕು ಅನಿಸುತ್ತೆ ಹಾಕ್ತವೆ. ಅಪ್ಪಾಜಿ ನನ್ನ ಹತ್ರ ಇಲ್ಲ, ತೊಂದರೆ ಇಲ್ಲ, ಹಾಗೆ ತಗೊಂಡು. ವಿ ನೆವರ್ ಇನ್ಸಿಸ್ಟ್ ಯು ಟು ಟೇಕ್. ಇದು ಪುಸ್ತಕ ನಿನಗೆ ಸೇರಿದ್ದು. ಆ ದುಡ್ಡು, ಆ ಹಣ ಎಲ್ಲ ದುರ್ಗಾ ಸಂಸ್ಥಾನಕ್ಕೆ ಹೋಗೋದು. ಇಟ್ ಈಸ್ ಅಪ್ ಟು ಯು ನೌ ಟು ಟೇಕ್ ಎ ಡಿಸಿಷನ್. ಇಲ್ಲಿಂದ ಶುರುವಾಗಲಿ ನನ್ನ ಸದ್ಗುಣ ಸಂವರ್ಧನೆ. ನಿನ್ನನ್ನು ಯಾಕೆ ಅಂತ ಹೇಳಿದ್ರೆ, ಒಬ್ರು ಹೇಳಿಬಿಟ್ರೆ ನಿಂಗೆ ಅದು ಗೊತ್ತಾಗಲ್ಲ. ನೀನು ಇಷ್ಟೇ ಕೊಡು ಅಂತಂದ್ರೆ 500 ಕೊಡು ಅಂದರೂ ಕೊಟ್ಬಿಡ್ತಾರೆ ಪಾಪ. ಅದೆಲ್ಲ ಮುಖ್ಯ. ಈಗ ನಮಗೆ ಗೊತ್ತಾಗತ್ತೆ. ಈಗ ನಮಗೆ ಗೊತ್ತಾಗತ್ತೆ. ಏನು ಗೊತ್ತಾಗತ್ತೆ? ನಾನು ಯಾರು ಅನ್ನೋದು ನನಗೆ ಗೊತ್ತಾಗತ್ತೆ, ಬೇರೆಯವ್ರಿಗಲ್ಲ. ನಾನು ಯಾರು ಅನ್ನೋದು ಆ ಕಾಣಿಕೆ ಡಬ್ಬಕ್ಕೆ ಹಾಕುವಾಗ ಗೊತ್ತಾಗತ್ತೆ. ಹೂ ಯಾ ಮೈ ಸದ್ಗುಣ ಸಂವರ್ಧನೆ ಇದ್ರೇನು ಅಂತ. ಒಂಥರ ಟೆಸ್ಟುವೆ, ಒಂಥರ ಲೆಸನ್ನುವೆ. ಇಟ್ಸ್ ಎ ನ್ಯೂ ಮೆಥಡಾಲಜಿ. ಆ ಮೆಥಡಾಲಜಿಲಿ ಸರಿ ಮಾಡೋಣ ಅಂದಾಗ ನಾನೆಂದೆ, ಸಮಾಧಾನ ಆಯ್ತು ಕಣೆ, ನಿನ್ನ ಉತ್ತರ ಕರೆಕ್ಟಾಗಿದೆ. ಇದು ಲೆಟ್ ಅಸ್ ಡೂ ಲೈಕ್ ದಿಸ್ ಓನ್ಲಿ. ಲೆಟ್ ಅಸ್ ಗಿವ್ ದ ಆಪರ್ಚುನಿಟಿ ಟು ದ ಪೀಪಲ್ ದೆಮ್ಸೆಲ್ಫ್. ಅವರಿಗೆ ಕೊಟ್ಬಿಡೋಣ, ಅವರೇ ನಿರ್ಧಾರ ಮಾಡಿ. ಹಾಗಾಗಿ ಈ ಸರಿ ನಾಳೆ ತೀರ್ಥಳಿಗೆ ಹೋಗಿ ಬಂದರೆ 21, 22 ಎರಡೂ ಕೂಡ ಶಿವಮೊಗ್ಗದಲ್ಲಿ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು ಅವರು ಅತ್ಯಂತವಾಗಿ ಪ್ರಾಕ್ಟಿಕಲ್ ವೇದಾಂತಿ, ಜೀವನವನ್ನು ಹೇಗೆ ನೋಡಬೇಕು ಅಂತ ನಮಗೆ ಹೇಳಿಕೊಟ್ಟವರು ಅವರು. ಬರೀ ಅವರಿಗೆ ಉಪನಿಷತ್ ಪಾಠಗಳೆಲ್ಲ ಆಗಿದೆ, ಬರೀ ಪಾಠಗಳು ಓದೋದ್ರೇನೂ ಅಲ್ಲ, ಅದು ಜೀವನದ ಬದಲಾವಣೆಯಲ್ಲಿ. ಅವ್ರು ನನಗೆ ಕರೆದು ಯಾವಾಗಲೂ ಹೇಳೋರು, ನಾಗೇಂದ್ರ, ಎಲ್ಲ ಪವಾಡಗಳಿಗಿಂತ ದೊಡ್ಡ ಪವಾಡ ಯಾವುದು ಗೊತ್ತಾ ನಾಗೇಂದ್ರ? ಹೃದಯ ಪರಿವರ್ತನೆಯೇ ನಿಜವಾದ ದೊಡ್ಡ ಪವಾಡ ಅಂತ ಹೇಳೋರು. ಹೃದಯ ಪರಿವರ್ತನೆ ಬೇಕು, ಅದು ಪವಾಡ. ಮಿಕ್ಕಿದ್ದೆಲ್ಲ ಆಗುತ್ತೆ, ಯಾರೋ ಅನಾರೋಗ್ಯದಲ್ಲಿ ಇದ್ದವ್ರಿಗೆ ಹುಷಾರಾಗತ್ತೆ, ಮಕ್ಕಳಾಗದೆ ಇದ್ದವ್ರಿಗೆ ಮಕ್ಕಳಾಗತ್ತೆ, ಕೆಲಸ ಸಿಗ್ದವ್ರು, ಅದೆಲ್ಲ ಪವಾಡಗಳು. ಆದರೆ ಅದಕ್ಕಿಂತ ದೊಡ್ಡ ಪವಾಡ ಯಾವುದೋ ಹೃದಯ ಪರಿವರ್ತನೆ ನಾಗೇಂದ್ರ. ಹೃದಯ ಪರಿವರ್ತನೆ ದೊಡ್ಡ ಪವಾಡ. ಅದಕ್ಕಾಗಿ ನಾವು ಕೆಲಸ ಮಾಡಬೇಕು ಈ ಜಗತ್ತಿನಲ್ಲಿ ಅಂತ ಹೇಳೋರು. ಅದನ್ನೇ ಅನುಸರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಕೂಡ. ಹಾಗಾಗಿ ಇವತ್ತಿನ ಈ ಸರಿಯ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಸ್ವಾಮಿ ವಿರಜಾನಂದರ ಆರಾಧನೆಯಲ್ಲಿ ಆ ಸದ್ಗುಣ ಸಂವರ್ಧನೆ. ಇನ್ನೇನಪ್ಪ 3 ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು. ಸದ್ಗುಣ ಸಂವರ್ಧನೆ ಮತ್ತು ಇನ್ನೊಂದು ಯಾವುದೋ ಸ್ಟಿಕ್ಕರ್ ಮಾಡಿಸಿದ್ರಲ್ಲ ಅದು ಬಿಡಿ, ಆಮೇಲೆ ದಟ್ ಈಸ್ ದೇ. ಬಟ್ ಸದ್ಗುಣ ಸಂವರ್ಧನೆ ಇದೊಂಥರ ಶ್ರೀಚಕ್ರ ನಿಲಯ ದಟ್ ಈಸ್ ಹೌ ಇಟ್ ಆಲ್ವೇಸ್ ಹ್ಯಾಪನ್ಸ್. ಜೈ ಶ್ರೀ ಮಾತಾ. ನೀನು ನಗನಗ್ತಾ ಇರು ಅಂತ ನಾನು ಹೇಳ್ತೀನಿ, ಆದರೆ ನಮ್ಮಲ್ಲಿ ನಾವು ಸದ್ಗುಣಗಳನ್ನು ಬೆಳೆಸದೆ ನಗಕ್ಕಾಗಲ್ಲ. ಅದರ್ವೈಸ್ ಇಟ್ ಈಸ್ ಎ ಡ್ರಾಮಾ ಆಗತ್ತೆ. ನಗಬಹುದು. ಚೆನ್ನಾಗಿದ್ದೀರಾ? ನಿಮ್ಮ ನೋಡಿ ತುಂಬ ದಿನ ಆಯಿತು. ಅದು ನಗುವಲ್ಲ,
ಆಲ್ಮೋಸ್ಟ್ ವಿ ಆರ್ ಡೂಯಿಂಗ್ ಆರ್ ಪ್ರಿಟೆಂಡಿಂಗ್ ಆರ್ ಡ್ರಾಮಾ ಇನ್ ಅವರ್ ಲೈಫ್. ಚೆನ್ನಾಗಿದೆಯಮ್ಮ? ಅಲ್ವಾ? ನಮಗೂ ನಾವು ನೋಡ್ಕೊಳ್ಳೋಣ, ನಾವು ಬೇರೆಯವ್ರನ್ನ ನೋಡಬೇಡ. ಹೋ ವಿ ಆರ್. ನಾನೇ ಇದ್ದೀನಿ ನೋಡಿ, ಇವಳು ಏನು ಬಿಕ್ಕಳಿಸ್ ನಗ್ತಾ ಇದ್ದಾಳೆ. ನಿಜವಾದ ನಗು ನಮ್ಮಲ್ಲಿ ಬರಬೇಕು, ಅದು ಸದ್ಗುಣ ಸಂವರ್ಧನೆಯಿಂದ. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಇನ್ಮೇಲೆ ಅಪ್ಪಾಜಿ ನೋಡಿದ್ರು ಯಾರು ನಗಲ್ಲ, ಯಾಕೆಂದ್ರೆ जय श्री माता, जय श्री माता, जय श्री माता. Sit straight and take a long breath. ಎಲ್ಲ ನೇರವಾಗಿ ಕೂತ್ಕೊಳ್ಳಿ, ನಿಧಾನಕ್ಕೆ ಉಸಿರಾಡಿ. 3 ಸತಿ ಓಂಕಾರವನ್ನು ಹೇಳೋಣ.
ನಾನು ಓಂಕಾರ ಹೇಳಿ ನಿಲ್ಲಿಸಿದ್ಮೇಲೆ ನೀವು ಹೇಳಿ, ನೀವು ಹೇಳಿ ನಿಲ್ಲಿಸಿದ್ಮೇಲೆ ನಾನು ಹೇಳ್ತೀನಿ. ಹೇಳಿದ್ಮೇಲೆ ಹೇಳಿ. ನಾವು ಪ್ರತಿನಿತ್ಯ ಮಾಡಬೇಕಾದಂತಹ ಮೊದಲ ಕರ್ತವ್ಯ ಹಾಗೂ ಮಾಡಲೇಬೇಕಾದಂತಹ ನಮ್ಮ ಜೀವನಕ್ಕೆ ಉತ್ಸಾಹ, ಸ್ಫೂರ್ತಿ, ಈಗ ಅಪ್ಪಾಜಿ ಹೇಳಿದ್ರಲ್ಲ ನಗ್ನಗ್ತಾ ಇರಬೇಕು ಅಂತೆಲ್ಲ, ಎಲ್ಲದಕ್ಕೂ ಕಾರಣರಾದಂತಹ ತಂದೆ, ತಾಯಿ, ಗುರು, ದೈವ ಎಲ್ಲದನ್ನು ಕೂಡ ಸ್ಮರಣೆ ಮಾಡಬೇಕು. ಅದರಲ್ಲೂ ಕಲಿಯುಗದಲ್ಲಿ ಸ್ಮರಣೆ ಅತ್ಯಂತ ಪ್ರಬಲವಾದದ್ದು ಮತ್ತು ಶ್ರೇಷ್ಠವಾದದ್ದು. ಪ್ರತಿನಿತ್ಯ ನಾವು ಅವರನ್ನು ನೆನಿತಾ ಇದ್ರೇ ಅವರ ಆಶೀರ್ವಾದ ಸದಾ ನಮ್ಮೊಂದಿಗೆ ಯಾವಾಗಲೂ ಇರುತ್ತೆ. ಯಾಕೆಂದರೆ ಅವರ ಆಶೀರ್ವಾದ ಆಗ ನೆನೆದೇ ಇದ್ರೆ ಆಶೀರ್ವಾದ ಮಾಡಲ್ವಾ ಅಂತಲ್ಲ, ಖಂಡಿತವಾಗ್ಲೂ ಮಾಡ್ತಾರೆ. ಆ ಆಶೀರ್ವಾದ ಸ್ವೀಕರಿಸೋ ಕೆಪಾಸಿಟಿ ನಮ್ಮಲ್ಲಿದೆಯಾ? ಹಾಗಾಗಿ ಸ್ಮರಣೆ ತುಂಬ ಇಂಪಾರ್ಟೆಂಟು. ಈ ಸ್ಮರಣೆ ಮಾಡೋದ್ರಿಂದನೇ ನಮ್ಮಲ್ಲಿ ಅವರು ಕೊಟ್ಟಂತಹ ಆಶೀರ್ವಾದವನ್ನು ಪರ್ಸಿಸ್ಟ್ ಮಾಡುವಂತಹ ಒಂದು ಕೆಪಬಿಲಿಟಿ ಬೆಳೆಯುತ್ತೆ ಅಂತ ಹೇಳ್ತಾ, ಈಗ ನಾನು ಹೇಳ್ಕೊಟ್ಟ ಮೇಲೆ ಹೇಳಿ. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ದೇವೇಭ್ಯೋ ನಮಃ. ಓಂ ಭರತಭೂಮ್ಯೈ ನಮಃ. ಓಂ ಗುರುಭ್ಯೋ ನಮಃ. ಹರಿ ಓಂ. ಹಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಗುರು ಬ್ರಹ್ಮಾ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಅಮ್ಮ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ
नमस्तस्यै 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 नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः या देवी सर्वभूतेषु चेतनीत्यभिधीयते नमस्तस्यै 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 नमो नमः नमो देव्यै महादेव्यै शिवायै सततं नमः नमः प्रकृत्यै भद्रायै नियता प्रणता स्मृता ಇವತ್ತು ಪರಮ ಪವಿತ್ರವಾದಂತಹ ದಿನ. ಯಾಕೆ ಅಂತ ಕೇಳಿದ್ರೆ ಯಾವುದೋ ತಿಥಿ ನಕ್ಷತ್ರ ಕೂಡಿ ಬಂದಿದೆ ಅಂತಲ್ಲ, ಅಥವಾ ಇನ್ನೇನೋ ನಡೆಯುತ್ತೆ ಅಂತಲ್ಲ. ಯಾಕೆ ಅಂದರೆ ಈ ದಿನ ಗುರುವಾರ ಗುರುಗಳ ಸಮ್ಮುಖದಲ್ಲಿ ನಾವು ಕೂತು ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಲ್ಲ, ಇದಕ್ಕಿಂತ ಪರಮ ಪವಿತ್ರವಾದ ದಿನ ಇನ್ಯಾವುದಿದೆ. ಹಾಗಾಗಿ ಈ ಒಂದು ಪರಮ ಪವಿತ್ರವಾದ ದಿನ ಬರೀ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಬಾಯಲ್ಲಿ ಹೇಳಿದಲೆ ಮನಸ್ಸಿನಲ್ಲಿ ಆ ಧನ್ಯತಾ ಭಾವವನ್ನು ತಗೋಬೇಕು. ನಿಜವಾಗ್ಲೂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದನ್ನು ಯಾರು ಹೇಳಿದ್ದು? ಇದು ಶ್ಲೋಕ ಎಲ್ಲಿ ಬರುತ್ತೆ ಅಂದರೆ ಸ್ವತಃ ಪರಮೇಶ್ವರನಾದ ಶಿವ ಪಾರ್ವತಿಗೆ ಹೇಳಿದಂತಹ ಶ್ಲೋಕ. ಇದೆಲ್ಲವೂ ಸ್ಕಂದ ಪುರಾಣದಲ್ಲಿ ವ್ಯಾಖ್ಯಾನ ಬರುತ್ತೆ. ಈ ಗುರುಗಳ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ ಸ್ವತಃ ಯಾಕೆ ಅಂದರೆ ಭಗವಂತ ಭೂಮಿಯಲ್ಲಿ ಅವನ ಲೀಲೆಯನ್ನು ತೋರ್ಸೋಕ್ಕೋ ಅಥವಾ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋ ನಮಗೆ ಬುದ್ಧಿ ಹೇಳಲಿಕ್ಕೋ ಅವನು ಬರ್ತಾರೆ. ಬರೋದು ಯಾವ ರೂಪದಲ್ಲಿ ಬರ್ತಾರೆ ಅಂದರೆ ಗುರುವಿನ ರೂಪದಲ್ಲೇ ಬರ್ತಾರೆ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಉಂಟಾಗುವಂತಹ ಎಲ್ಲದೂ ಅಷ್ಟೆ. ಅದಕ್ಕೆ ಏನಾರೊಂದು ಹುಟ್ಟುತ್ತೆ ಅಂದರೆ ಸೃಷ್ಟಿ, ಅದಕ್ಕೆ ಕರ್ತ ಯಾರು? ಬ್ರಹ್ಮ. ಅದನ್ನು ಮುಂದೆ ನಡೆಸುವಂತಹ ಕ್ರಿಯೆ ಯಾರ್ದು ಅಂದರೆ ನಾರಾಯಣಂದು. ಅದು ಯಾರು? ಅದು ಗುರುವೇ. ಮತ್ತು ಕೆಲವೊಂದನ್ನು ಅಪ್ಪಾಜಿ ಹೇಳಿದ್ರು, ಎಲ್ಲಿ ಬಿಡಬೇಕು ಅದನ್ನ ಬಿಡಬೇಕು ಅಂತ. ಹಾಗಾಗಿ ಆ ಮೂರಕ್ಕೂ ಆ ಗುರುವೇ ಕಾರಣರಾಗಿ ನಮ್ಮನ್ನು ಕೈ ಹಿಡಿದು, ಯಾಕೆಂದರೆ ಅಪ್ಪಾಜಿ ಹೇಳಿದ್ರು ಪ್ರತಿಯೊಂದು ಸದ್ಗುಣ ಸಂವರ್ಧನೆ, ಒಂದು ಒಳ್ಳೆ ಗುಣವನ್ನು ಬೆಳೆಸ್ಕೊಂಡು ನಗ್ನಗ್ತಾ ಇರಬೇಕು ಅಂತ ಅಪ್ಪಾಜಿ ಹೇಳಿದ್ರಲ್ಲ. ಇಟ್ ಈಸ್ ನಾಟ್ ಎನ್ ಈಸಿ ಥಿಂಗ್. ಯಾಕೆಂದರೆ ನಮ್ಮ ಮನಸ್ಸೇ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಸತ್ಸಂಗಕ್ಕೆ ಅಟೆಂಡ್ ಮಾಡ್ತಾ 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 ಮನಸ್ಸು ಆ ಮಾತನ್ನು ಕೇಳೋಕ್ಕೆ ಪ್ರಾರಂಭ ಆಗುತ್ತೆ. ಆ ಗುರುಗಳ ಆಶೀರ್ವಾದ, ಅವರ ಕಾರುಣ್ಯ, ಆ ಕಾರುಣ್ಯದಿಂದನೇ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಹಾಗಾಗಿ ಇಂತಹ ಪರಮ ಪವಿತ್ರವಾದ ದಿನ ಗುರುಗಳ ಪಾದ ಕಮಲಗಳ ಹತ್ರ ನಾವು ಕೂತ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಗುರುಪಾದುಕಾ ಸ್ತೋತ್ರ ಇದು ಪರಮ ಪವಿತ್ರವಾದದ್ದು. ಗುರುಪಾದುಕಾ ಸ್ತೋತ್ರ ಅವರವರ ಗುರುಗಳಿಗೆ ನಮ್ಮ ಪ್ರೀತಿಯಾದಂಥ ಪಾತ್ರವಾಗಿ ನಾವು ಬರಿತಾ ಹೋಗ್ತೀವಿ. ಶಂಕರಾಚಾರ್ಯರು ಬರೆದಿದ್ದು ಅತ್ಯಂತ ಎಲ್ಲ ಸಂಸಾರ ಸಾಗರವನ್ನು ದಾಟಿಸುವಂತಹ ಶಕ್ತಿ ಎಲ್ಲಿದೆಯಪ್ಪ ಅಂದರೆ ಗುರುಪಾದುಕೆಯಲ್ಲಿದೆ. ಯಾಕೆಂದರೆ ಆ ಪಾದ ಗುರುಗಳು ಎಲ್ಲೆಲ್ಲಿ ನಡೆದಾಡಿರ್ತಾರೋ ಅವರ ಇಡೀ ಶಕ್ತಿ ಆ ಗುರು ಪಾದುಕೆಯಲ್ಲಿರುತ್ತೆ. ಹಾಗಾಗಿ ಆ ಗುರುವಿನ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆಯೋ, ಗುರುವಿನಲ್ಲಿ ಎಷ್ಟು ಶಕ್ತಿ ಇದೆಯೋ
ಅದರಲ್ಲಿ 4 ಪಟ್ಟು ಶಕ್ತಿ ಗುರುವಿನ ಪಾದುಕೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಪರಮ ಪವಿತ್ರವಾದ ದಿನದಂದು ಗುರುಗಳ ಪಾದುಕಾ ಸ್ತೋತ್ರವನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ನಾವೆಲ್ಲ ಮಾಡ್ತಾ ಹೋಗೋಣ. ಕುಂಕುಮಾರ್ಚನೆ ತಂದಿಟ್ಟಿರೋದನ್ನ ರೆಡಿ ಮಾಡ್ಕೊಳ್ಳಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಪಾದುಕ ಸ್ತೋತ್ರದೊಂದಿಗೆ ಪ್ರಾರಂಭ ಮಾಡೋಕ್ಕೆ ಮುಂಚೆ ಮೊದಲನೇದಾಗಿ ಎಲ್ಲ ಕೆಲಸಗಳು ಮತ್ತು ಇವತ್ತು ಅಷ್ಟೇ ನಾನೇನಿಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನೋ ಪರಮ ಪವಿತ್ರವಾದಂತಹ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಆಗಿರ್ಬೋದು ನಿರ್ವಿಘ್ನವಾಗಿ ನಡೀಲಿ ಅಂತ ವಿನಾಯಕ ವಿಘ್ನ ವಿನಾಶನಕನನ್ನು ಪ್ರಾರ್ಥನೆ ಮಾಡೋಣ. ಎಲ್ರಿಗೂ ಬರುತ್ತೆ, ಒಟ್ಟಿಗೆ ಹೇಳೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವತ್ರ ಶ್ರೀ ಮಹಾಗಣಪತಿ ಸುಪ್ರೀತ ಸುಪ್ರಸನ್ನ ವರದೋ ಭವತು. ಇವತ್ತು ಗುರು ಪಾದಕ ಸ್ತೋತ್ರಕ್ಕೆ ನಾವು ಕುಂಕುಮಾರ್ಚನೆ ಮಾಡ್ತಾ ಇದ್ವಿ. ಶ್ರೀಚಕ್ರ ಫೋಟೋ ಇಟ್ಕೊಂಡಿದೀವಲ್ಲ ಅಂತ ಕೇಳಿದ್ರೆ, ಗುರುವಿನ ಪಾದ ಬೇರೆ ಅಲ್ಲ ಅಥವಾ ಗುರು ಬೇರೆ ಅಲ್ಲ, ಶ್ರೀಚಕ್ರ ಬೇರೆ ಅಲ್ಲ. ಯಾರು ಶ್ರೀಚಕ್ರವನ್ನ ಅದರಲ್ಲೂ ಲಲಿತಾ ಸಹಸ್ರನಾಮವನ್ನ ಅನುಷ್ಠಾನ ಮಾಡಿರ್ತಾರೋ, ಇದು ಪುರಾಣದಲ್ಲಿ ಬರುತ್ತೆ. ಬೈಂದವಂ ಬ್ರಹ್ಮರಂದ್ರೇಚ ಅಂತ ಸ್ಟಾರ್ಟ್ ಆಗುತ್ತೆ ಶ್ಲೋಕ, ನಂಗೆ ಪೂರ್ತಿ ಬರೋದಿಲ್ಲ, ಅದರಲ್ಲಿ ಪೂರ್ತಿಯಾಗಿ ವರ್ಣನೆ ಮಾಡ್ತಾರೆ. ಯಾರು ಲಲಿತಾ ಮಹಾ ತ್ರಿಪುರ ಸುಂದಿಯನ್ನ ಪೂರ್ತಿ ಆರಾಧನೆ ಮಾಡಿ ಒಲಿಸ್ಕೊಂಡಿರ್ತಾರೋ ಅವರ ಇಡೀ ದೇಹವೇ ಶ್ರೀಚಕ್ರ ಆಗಿರುತ್ತೆ. ಅವ್ರು ಬೇರೆ ಅಲ್ಲ, ಅತ್ಯಂತ ಪರಮ ಪವಿತ್ರವಾದ ಶ್ರೀಯಂತ್ರ ಬೇರೆ ಅಲ್ಲ. ಹಾಗಾಗಿ ನೀವು ಅಲ್ಲಿ ಏನು ಮಾಡ್ತಾ ಇದ್ದೀರೋ ಅದೇ ನಿಜವಾದ, ಅದುವೇ ಗುರುವಿನ ಪಾದ, ಅದೇ ಗುರುವಿನ ಸ್ವರೂಪ. ಯಾಕೆಂದರೆ ಗುರು ಯಾರಿರ್ತಾರೋ ಅನುಷ್ಠಾನವನ್ನು ಮಾಡಿ ಅದರಲ್ಲೂ ಶಕ್ತಿ ರೂಪಿಣಿಯಾಗಿ, ಮಹಾಶಕ್ತಿ ರೂಪಿಣಿಯಾಗಿ, ಬ್ರಹ್ಮಾಂಡದಲ್ಲಿ ಅತ್ಯಂತ ಮಹಾಪ್ರಜ್ಞವಂತೆ, ಮಹಾಬುದ್ಧಿವಂತೆ, ಪ್ರಚಂಡ ಬುದ್ಧಿವಂತೆ ಯಾರಪ್ಪ ಅಂದರೆ ಲಲಿತಾ ಮಹಾತ್ರಿಪುರ ಸುಂದರಿ. ಯಾರು ಅವರನ್ನು ಒಲಿಸ್ಕೊಂಡ್ಮೇಲೆ ಅವರ ದೇಹವೇ ಶ್ರೀಚಕ್ರವಾಗಿ ಮಾರ್ಪಾಡಾಗೋಗಿರುತ್ತೆ. ಅದಕ್ಕೆ ಹೇಳೋದು, ಅದರಲ್ಲೂ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಒಂದೊಂದು ಗ್ರಂಥಿಯನ್ನು ತಾಯಿ ಭೇದಿಸ್ತಾ ಬರ್ತಾಳೆ. ಆ ಭೇದಿಸ್ತಾ ನಮ್ಮ ದೇಹವೇ ಶ್ರೀಚಕ್ರವಾಗಿ ಮಾರ್ಪಾಡಾಗುತ್ತೆ. ಹಾಗಾಗಿ ನಾವೇನಲ್ಲಿ ಕುಂಕುಮಾರ್ಚನೆ ಮಾಡ್ತಿದ್ದೀವಲ್ಲ, ಶ್ರೀಚಕ್ರ ಬೇರೆ ಅಲ್ಲ, ಶ್ರೀಮಾತಾ ಅಪ್ಪಾಜಿ ಬೇರೆ ಅಲ್ಲ. ಹಾಗಾಗಿ ಇಲ್ಲಿ ಮಾತ್ರ ಮಾಡ್ತಿರೋದು ಮಾತ್ರ ಗುರುಗಳಿಗಲ್ಲ, ಅಲ್ಲೂ ಮಾಡ್ತಾ ಇರೋದು ಗುರುಗಳಿಗೆ ತಲುಪುತ್ತೆ. ಎರಡು ಒಂದೇನೆ, ಅದು ನಮಗೆ ಗೊತ್ತಿರಬೇಕು. ಯಾಕೆಂದರೆ ಯಾರು ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಪುರ ಸುಂದರನ್ನ ಆರಾಧನೆ ಮಾಡಿರ್ತಾರೋ ಅವರ ಬ್ರಹ್ಮರಂಧ್ರದಲ್ಲೇ ಬಿಂದು, ಅವಳಲ್ಲೇ ಇರ್ತಾಳೆ, ವಾಸಿಸ್ತಾ ಇರ್ತಾಳೆ. ಅದು ಒಂದೊಂದು ಪಾಠನ್ನು ಹೇಳ್ತಾ ಬರ್ತಾಳೆ. ಬಿಂದು, ತ್ರಿಕೋನ, ವಸುಕೋನ ಯಾವ್ಯಾವುದು ಕತ್ತತ್ರ ಬರುತ್ತೆ, ವಸುಕೋನ. ಹಾಗೆ ಒಂದೊಂದು ದೇಹದ ಪಾರ್ಟ್ ಹೇಗೆ ಬರುತ್ತೆ ಅನ್ನೋದನ್ನ ಅತಿ ಅಮೋಘವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಹಾಗೆ ಇವತ್ತು ಅದಕ್ಕೋಸ್ಕರನೇ ಎಲ್ರಿಗೂ ಶ್ರೀಚಕ್ರವನ್ನು ಕೊಟ್ಟಿದೆ.
ಈಗ ಗುರುಪಾದುಕ ಸ್ತೋತ್ರದೊಂದಿಗೆ ಪುಷ್ಪಾರ್ಚನೆ ಹಾಗೂ ಕುಂಕುಮಾರ್ಚನೆ ಪ್ರಾರಂಭ ಮಾಡೋಣ. ಇನ್ನೊಂದ್ಸತಿ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತಾ ಪರದೇವತಾಯಾಃ ಶ್ರೀಚಕ್ರರಾಜ ನಿಲಯ ಶ್ರೀಮತ್ತ್ರಿಪುರ ಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ನಾವು ಅದಕ್ಕೆ ಅಪ್ಪಾಜಿಯವ್ರನ್ನ ಶ್ರೀಮಾತಾ ಅಪ್ಪಾಜಿ ಅಂತ ಕರೆಯೋದು. ಯಾಕೆಂದರೆ ನಮ್ಮ ಗುರುವೂ ಅವರೇ, ಗುರು ರೂಪದಲ್ಲಿರುವ ತಾಯಿನೂ ಅವರೇ. ಅದಕ್ಕೆ ಅವರನ್ನು ಶ್ರೀಮಾತಾ ಅಪ್ಪಾಜಿ. ಶ್ರೀಮಾತಾ ಅತ್ಯಂತ ಮಮಕಾರವುಳ್ಳಂತಹ ತಾಯಿ ಹಾಗೂ ಅಪ್ಪಾಜಿ ಅಪ್ಪನ ರೂಪದಲ್ಲಿ ಕಾಯ್ತಾ ಇರೋರು. ಅದಕ್ಕೆ ಶ್ರೀಮಾತಾ ಅಪ್ಪಾಜಿ ಅವರನ್ನು ನೆನೆಯುತ್ತಾ ಓಂ ಅಮೃತ ಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಎಲ್ಲ ಕುಂಕುಮಾರ್ಚನೆಗೆ ರೆಡಿ ಇಟ್ಕೊಂಡಿದ್ದೀರಾ ಅಂತ ಪ್ರಾರಂಭ ಮಾಡೋಣ ಈಗ. ಓಂ ಹರಿ ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಶ್ರೀಮಾತಾ ಅಪ್ಪಾಜಿ ಗುರುಪಾದುಕಾ ಸ್ತೋತ್ರಂ. ಭಕ್ತಪರಿಪಾಲಕಂ ಭಕ್ತೋದ್ಧಾರಕಂ ಭವತಾಪಹರಣಂ ಅಪ್ಪಾಜಿ ಶ್ರೀ ಗುರುಪಾದುಕಾಭ್ಯಾಂ. ಅಪ್ಪಾಜಿ ಶ್ರೀ ಗುರುಪಾದುಕಾಭ್ಯಾಂ. ತಾಪತ್ರಯ ನಿವಾರಣಂ ಭವಭಯ ನಿವಾರಕಂ ನಿಜ ಬಂಧು ಬಾಂಧವಂ ಅಪ್ಪಾಜಿ ಶ್ರೀ ಗುರುಪಾದುಕಾಭ್ಯಾಂ. ಅಪ್ಪಾಜಿ ಶ್ರೀ ಗುರುಪಾದುಕಾಭ್ಯಾಂ. ಸತ್ಯ ಸಾಕಾರಂ ಸದ್ಗುಣ ಸಂಪನ್ನಂ ಸರ್ವಬಂಧ ವಿಮುಕ್ತಂ ಅಪ್ಪಾಜಿ ಶ್ರೀ ಗುರುಪಾದುಕಾಭ್ಯಾಂ. ಅಪ್ಪಾಜಿ ಶ್ರೀ ಗುರುಪಾದುಕಾಭ್ಯಾಂ. ಭಕ್ತಜನ ಪ್ರೀತಂ ನಿಜ ಭಕ್ತವತ್ಸಲಂ ಭಕ್ತ ಹೃದಯ ನಿವಾಸಂ ಅಪ್ಪಾಜಿ ಶ್ರೀ ಗುರುಪಾದುಕಾಭ್ಯಾಂ. ಅಪ್ಪಾಜಿ ಶ್ರೀ ಗುರುಪಾದುಕಾಭ್ಯಾಂ. ಅಮೃತಹಸ್ತಂ ಅಭಯಪ್ರದಾಯಕಂ
महाशक्तिनेत्रम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् आनन्दसागरम् अनन्तव्यापकम् अविनाशिरूपम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् दारिद्र्यनाशनम् दुरितनिवारकम् दीनोद्धारकम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् सुज्ञानबोधकम् धर्मप्रवर्तकम् देवमानवरूपम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् श्रीललितास्वरूपम् माता सुपुत्रम् हसन्मुखरूपम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् सद्गुरुविरजानन्दशिष्यम् साधकरिगे स्फूर्तिम् समचित्तवन्तम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् श्रीचक्रपूजितम् श्रीमाता उपासकम् सञ्चारप्रियम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् सर्वजनहितचिन्तकम् सर्वोद्धारकम् करुणामूर्तिम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् मातापिता स्वरूपम् मङ्गलदायकम् मातु मनबुद्धिगे दूरकम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् सिद्धिमन्त्रदातारम् सिद्धावधूतम् श्रीरक्षाप्रदायकम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् सङ्कष्टनिवारकम् सर्वफलप्रदायकम् सच्चित्सुखात्मम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् सत्सङ्गदायकम् सद्भक्तरजीवम् सत्यस्वरूपम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् नित्यनिर्मलम् सकलभक्तरपूजितम् परमपवित्रम् अप्पाजि श्री गुरुपादुकाभ्याम् अप्पाजि श्री गुरुपादुकाभ्याम् लोककल्याणार्थम् लोककल्याणार्थम् गुरु अप्पाजि जननम् गुरु अप्पाजि जननम् सतत नुडि दिव्यस्तोत्रम् सततमुनि दिव्यस्तोत्रम्
ಶ್ರೀ ಗುರು ಅಪ್ಪಾಜಿ ಚರಣಾರಕರ್ಪಿತಂ ಶ್ರೀ ಗುರು ಅಪ್ಪಾಜಿ ಚರಣಾರಕರ್ಪಿತಂ ಶ್ರೀ ಗುರು ಅಪ್ಪಾಜಿ ಚರಣಾರಕರ್ಪಿತಂ ಶ್ರೀ ಗುರು ಅಪ್ಪಾಜಿ ಚರಣಾರಕರ್ಪಿತಂ ಶ್ರೀ ಗುರು ಅಪ್ಪಾಜಿ ಚರಣಾರಕರ್ಪಿತಂ. ಓಂ अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಕುಂಕುಮಾರ್ಚನೆ ಮುಂದುವರ್ಸೋಣ. ಈಗ ಸಿದ್ಧಿ ಮಂತ್ರದೊಂದಿಗೆ ಕುಂಕುಮಾರ್ಚನೆ 9 ಸತಿ ಹೇಳ್ತಾ ಸಿದ್ಧಿ ಮಂತ್ರದೊಂದಿಗೆ ಪುಷ್ಪಾರ್ಚನೆ ಹಾಗೂ ಕುಂಕುಮಾರ್ಚನೆ ಪ್ರಾರಂಭ ಮಾಡೋಣ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. 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 ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ. ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते. शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते.
ನಮೋಸ್ತುತೆ. त्रिशूलचन्द्राहिधरे महावृषभवाहिनी महेश्वरी स्वरूपेण नारायणी नमोस्तुते. नारायणी नमोस्तुते. मयूरकुक्कुटधरे महाशक्तिधरे लगे कौमारी रूपसंस्थाने नारायणी नमोस्तुते. नारायणी नमोस्तुते. शङ्खचक्र गदाशाङ्ग गृहीत परमायुधे प्रसीद वैष्णवी रूपे नारायणी नमोस्तुते. नारायणी नमोस्तुते. गृहीतो ग्रहमाचक्रे दंश्रोद्धृतवसुन्धरे वराहरूपिणी शिवे नारायणी नमोस्तुते. नारायणी नमोस्तुते. नृसिंहरूपेण प्रेण हन्तुं दैत्यान् कृतोद्यमे त्रैलोक्य प्राणसहिते नारायणी नमोस्तुते. नारायणी नमोस्तुते. किरीटिनी महावज्रे सहस्रनयनोज्ज्वले वृत्रप्राणहरे चैन्द्रि नारायणी नमोस्तुते. नारायणी नमोस्तुते. शिवरूपी स्वरूपेण अथ दैत्य महाबले घोररूपे महाराणे नारायणी नमोस्तुते. नारायणी नमोस्तुते. दंशाकरालवदने शिरोमाला विभूषणे चामुण्डे मुण्डमथने नारायणी नमोस्तुते. नारायणी नमोस्तुते. सर्वस्वरूपे सर्वेशी सर्वशक्ति समन्विते भयेभ्यस्त्राहिनो देवी दुर्गे देवी नमोस्तुते. दुर्गे देवी नमोस्तुते. एतत्ते वदनं सौम्यं लोचनत्रयभूषितं पातु नः सर्वभूतेभ्यः कात्यायिनी नमोस्तुते. कात्यायिनी नमोस्तुते. प्रणतानां प्रसीद त्वं देवी विश्वात्तिहारिणी त्रैलोक्यवासिनामीड्ये लोकानां वरदा भव. लोकानां वरदा भव. लोकानां वरदा भव. नमोस्तुते.
शङ्खचक्र गदाशाङ्ग गृहीत परमायुधे प्रसीद वैष्णवी रूपे नारायणी नमोऽस्तुते नारायणी नमोऽस्तुते गृहीतो ग्रहमाचक्रे दंश्रोद्धृत वसुन्धरे वराहरूपिणी शिवे नारायणी नमोऽस्तुते नारायणी नमोऽस्तुते नृसिंहरूपेण प्रेण हन्तुं दैत्यान् कृतोद्यमे त्रैलोक्यत्राणसहिते नारायणी नमोऽस्तुते नारायणी नमोऽस्तुते किरीटिनी महावज्रे सहस्रनयनोज्ज्वले वृत्तप्राणहरे चैत्रे नारायणी नमोऽस्तुते नारायणी नमोऽस्तुते शिवरूपी स्वरूपेण हतदैत्य महाबले घोररूपे महारावे नारायणी नमोऽस्तुते नारायणी नमोऽस्तुते दंशाकरालवदने शिरोमाला विभूषणे चामुण्डे मुण्डमथने नारायणी नमोऽस्तुते नारायणी नमोऽस्तुते सर्वस्वरूपे सर्वेशी सर्वशक्ति समन्विते भयेभ्यस्त्राहि नो देवी दुर्गे देवी नमोऽस्तुते दुर्गे देवी नमोऽस्तुते एतत्ते वदनं सौम्यं लोचनत्रयभूषितं पातु नः सर्वभूतेभ्यः कात्यायिनी नमोऽस्तुते कात्यायिनी नमोऽस्तुते गणतानां प्रसीद त्वं देवी विश्वातिहारिणी त्रैलोक्यवासिनामीढे लोकानां वरदा भव लोकानां वरदा भव लोकानां वरदा भव दुर्गे पालिसे करुण दे दुर्गे पालिसे करुण दे महालक्ष्मी दुर्गे पालिसे करुण दे दुर्गे पालिसे अपव
ಪದವಿತ್ತು ದುರ್ಗೆ ಪಾಲಿಸೆ ಅಪವರ್ಗ ಪದವಿತ್ತು ದುರ್ಗಮ ಭಾಗಿಹ ದುಃಖವ ಬಿಡಿಸಿ ಮಾಧವಿ ರಮಣನ ಮಾಧವ ತೋರೆ ಹೋದನೆಯುತ ಕಲರ ನಿಗ್ರಹಿಸುವಳೆ ದುರ್ಗೆ ಪಾಲಿಸೆ ಕರುಣದೆ ದುರ್ಗೆ ಪಾಲಿಸೆ ಕರುಣದೆ ಕ್ಷೀರವರಿಧಿತನಯೇ ಶ್ರೀರಮಣನ ಛಾಯೆ ನಾರಸಿಂಹನ ಅರಸಿ ಸಾರಿದೆ ನಿನ್ನ ಪದ ತೋರಿಸಿ ಹರಿಪದ ಕಾರುಣ್ಯ ತ್ವಳೆ ಕರುಣವ ಬೀರೆ ವಾರ ವಾರಕ್ಕೆ ನಿನ್ನ ಆರಾಧಿಸುವಂತ ವಾರ ವಾರಕ್ಕೆ ನಿನ್ನ ಆರಾಧಿಸುವಂತ ಸಾರುಮತಿಯ ನೀಡೆ ನಾರಿಯನ್ನಳೆ ದುರ್ಗೆ ಪಾಲಿಸೆ ಕರುಣನೆ ಮಹಾಲಕ್ಷ್ಮಿ ದುರ್ಗೆ ಪಾಲಿಸೆ ಕರುಣನೆ ಜೈ ಜಗದಂಬೆ ಜೈ ಕರುಣಾಂಬೆ ಜೈ ಶಿವ ಶಾಂಭವಿ ನಾಟ್ಯ ಭೈರವಿ ಜೈ ಜಗದಂಬೆ ಜೈ ಕರುಣಾಂಬೆ ಜೈ ಶಿವ ಶಾಂಭವಿ ನಾಟ್ಯ ಭೈರವಿ ಪದ್ಮಾವತಿ ಪದ್ಮಿನಿ ಪದ್ಮಾಕ್ಷಿ ದೇವಿ ಪದ್ಮ ಸಂಗವೆ ಕಾಮಿನಿ ಪದ್ಮನಾಭ ಶ್ರೀನಿವಾಸನ ಪದ್ಮಪಾದವ ಪದ್ಮಗೆ ತೋರೆ ಪದ್ಮ ಸರೋವರ ತೀರವಾಸಿಕರ ಪದ್ಮ ಸರೋವರ ತೀರವಾಸಿಕರ ಪದ್ಮಯುತಳೆ ಮುಖ ಪಾದವ ತೋರೆ ದುರ್ಗೆ ಪಾಲಿಸೆ ಕರುಣದೆ ಮಹಾಲಕ್ಷ್ಮಿ ದುರ್ಗೆ ಪಾಲಿಸೆ ಕರುಣದೆ ರೂಪತ್ರಯಳೆ ಕಾಮಿನಿ ಕಾಮಪೂರಿಣಿ ತಾಪಹರಿಸೆ ಭಾಮಿನಿ ರೂಪತ್ರಯಳೆ ಕಾಮಿನಿ ಕಾಮಪೂರಿಣಿ ತಾಪಹರಿಸೆ ಭಾಮಿನಿ ಪಾಪಗಳೆಲ್ಲವ ಪರಿಹರಿಸುತ್ತ ನೀ ಗೋಪಾಲ ಕೃಷ್ಣ ವಿಠಲನ ತೋರುತ್ತ ಪಾಪಗಳೆಲ್ಲವ ಪರಿಹರಿಸುತ್ತ ನೀ ಗೋಪಾಲ ಕೃಷ್ಣ ವಿಠಲನ ತೋರುತ್ತ ನೀ ಕೊನೆಗೈಯೇ ನೀ ಪರಿ ನುಡಿಮೆನೆ ನೀ ಪಾಲಿಸುವುದು ಅಪರಾಧಗಳೇ ದುರ್ಗೆ ಪಾಲಿಸೆ ಕರುಣನೆ ಮಹಾಲಕ್ಷ್ಮಿ ದುರ್ಗೆ ಪಾಲಿಸೆ ಕರುಣನೆ ದುರ್ಗೆ ಪಾಲಿಸೆ ಅಪವರ್ಗ ಪದವಿತ್ತು ದುರ್ಗಮವಾಗಿ ದುಃಖವ ಬಿಡಿಸಿ ಭಾರ್ಗವಿ ರಮಣನ ಮಾಧವ ತೋರೆ ಭೋರ್ಗರೆಯುತ ಕಲರ ನಿಗ್ರಹಿಸುವಳೆ
विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः। अम्मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः। लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्तसन्मङ्गलानि भवन्तु। ॐ शान्ति शान्ति शान्तिः। हरिः ओम्। शान्ति शान्ति शान्तिः। हरिः ओम् तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। दुर्गा संस्थानಕ್ಕೆ ದುರ್ಗಾ ಸಂಸ್ಥಾನಕ್ಕೆ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ. ಸ್ವಸ್ತಿಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಯಾವಾಗಲೂ ನಗನಗುತ್ತಾ ಇರು. ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್. ಜೈ ಶ್ರೀ ಮಾತಾ. ಜೈ ಜೈ ಶ್ರೀ ಮಾತಾ. ಮಾತಾ. ಜೈ ಜೈ ಶ್ರೀ ಮಾತಾ.